ತಂದೆ ಮಗ ಪರಿಶುದ್ಧಾತ್ಮನಾಗಿರುವ ತ್ರಾಯಕ ದೇವರ ನಾಮದಲ್ಲಿ ಈ ಪರಿಶುದ್ಧ ಭಾನುವಾರದ ಈ ವರ್ಚುವಲ್ ಆರಾಧನೆಯಲ್ಲಿ ನಿಮ್ಮೆಲ್ಲರನ್ನ ಕ್ರಿಸ್ತೇಸುವಿನ ಮೊದಲ ನಾಮದಲ್ಲಿ ನಾವು ಆಹ್ವಾನಿಸುವಂತವರಾಗಿದ್ದೇವೆ. ಕರ್ತನು ಆತನ ಪಾರವಾದ ಪ್ರೀತಿಯಲ್ಲಿ ಕೊಟ್ಟಂತ ಈ ಸಮಯವನ್ನು ನಾವು ಹಾಳು ಮಾಡಿಕೊಳ್ಳದೆ ಕರ್ತನಿಗೆ ಸಲ್ಲತಕ್ಕ ಆರಾಧನೆಯನ್ನ ಈ ವರ್ಚುವಲ್ ಮೀಡಿಯಾ ಮುಖಾಂತರವಾಗಿ ನಾವು ಸಲ್ಲಿಸುತ್ತಾ ಆತನ ಮಕ್ಕಳಾಗಿ ಜೀವಿಸುವಂತ ಆಶೀರ್ವಾದಕ್ಕೆ ನಾವು ಪಾತ್ರರಾಗೋಣ. ಈ ಸಮಯದಲ್ಲಿ ನಾವು ಈ ಪರಿಶುದ್ಧ ಆರಾಧನೆಯನ್ನು ನಾವು ಪ್ರಾರಂಭಿಸುವ ಹಾಗೆ ನಮ್ಮ ಶಿರಗಳನ್ನು ಭಾಗಿಸಿ ಪ್ರಾರ್ಥನೆ ಮಾಡೋಣ. ಬನ್ನಿರಿ ಯೆಹೋವನಿಗೆ ಉತ್ಸಾಹ ಧ್ವನಿಗೈಯುವ, ನಮ್ಮ ರಕ್ಷಕನಾದ ಶರಣನಿಗೆ ಜಯಘೋಷ ಮಾಡೋಣ. ಕೃತಜ್ಞತಾ ಸ್ತುತಿಯೊಡನೆ ಆತನ ಸನ್ನಿಧಿಗೆ ಸೇರೋಣ. ಕೀರ್ತನೆಗಳಿಂದ ಆತನಿಗೆ ಜಯಘೋಷ ಮಾಡೋಣ. ಜೀವ ಸ್ವರೂಪನಾದ ನಮ್ಮ ಪರಲೋಕದ ತಂದೆಯಾದ ದೇವರೇ, ಸ್ತುತಿಗೆ ಪಾತ್ರನೇ ಆರಾಧನೆಗೆ ಯೋಗ್ಯನಾಗಿರ್ತಕ್ಕಂಥ ನಮ್ಮ ಒಡೆಯರೇ, ನಿನ್ನ ಪರಿಶುದ್ಧ ನಾಮಕ್ಕೆ ನಾವು ಸ್ತೋತ್ರಗಳನ್ನು ಸಲ್ಲಿಸುತ್ತೇವೆ. ಈ ವರ್ಚುವಲ್ ಆರಾಧನೆಯಲ್ಲಿ ನಿನ್ನ ಪ್ರಸನ್ನತೆಯನ್ನು ಅನುಗ್ರಹ ಮಾಡು. ಇದರಲ್ಲಿ ಭಾಗವಹಿಸುವ ಎಲ್ಲ ನಿನ್ನ ಮಕ್ಕಳನ್ನು ಆಶೀರ್ವದಿಸು. ಆರಾಧನೆ ಅಂಶಗಳನ್ನು ಪ್ರತಿಷ್ಠೆ ಮಾಡಿ ಮಹಿಮೆ ಹೊಂದಿಕೊಳ್ಳಬೇಕಾಗಿ ನಜರೇತಿನ ಯೇಸು ಕ್ರಿಸ್ತನ ದಿವ್ಯ ನಾಮದಲ್ಲಿ ಬೇಡಿ ಹೊಂದಿದ್ದೇವೆ ನಮ್ಮ ಕರ್ತನೆ, ಆಮೆನ್. ನಾವು ದೇವರನ್ನ ಸ್ತುತಿಸಿ ಕೊಂಡಾಡುವ ಹಾಗೆ ಸಭಾ ಸಂಗೀತಗಳಲ್ಲಿ 90ನೆಯ ಸಂಗೀತವನ್ನು ನಾವೆಲ್ಲರೂ ಒಟ್ಟಾಗಿ ಹಾಡಿಕೊಳ್ಳೋಣ. 90ನೆಯ ಸಂಗೀತ, ಇದ್ದಾನೆ ಘನ ವೈದ್ಯನು ಕಟಾಕ್ಷವುಳ್ಳ ಯೇಸು ಎನ್ನುವಂತ ಈ ಸಂಗೀತದ ಮೊದಲನೇ ಮತ್ತು ಎರಡನೆಯ ಚರಣವನ್ನ ಹಾಡುತ್ತಾ ಕರ್ತನನ್ನ ಮಹಿಮೆ ಪಡಿಸೋಣ. ಇದು ಪ್ರಾರ್ಥನೆಯ ಸಮಯ. ಕರ್ತನ ಸನ್ನಿಧಿಯಲ್ಲಿ ನಮ್ಮ ವಿಜ್ಞಾಪನೆಗಳನ್ನು ಇಡುವಂತ ಸಮಯ ಇದಾಗಿದೆ.
ಕರ್ತನು ನಮ್ಮನ್ನ ಕೈ ಬಿಡದೆ ಹಗಲಿರುಳು ಆತನ ಆಶ್ರಯದಲ್ಲಿ ನಾವೆಲ್ಲರೂ ಆಶ್ರಯವನ್ನ ಪಡೆದುಕೊಂಡು ಆತನ ಮಹಿಮೆಗಾಗಿ ಆತನ ಮಕ್ಕಳಾಗಿ ಜೀವಿಸುವಂತ ಶ್ರೇಷ್ಠವಾದಂತ ಆಶೀರ್ವಾದಕ್ಕೆ ಕರ್ತನು ನಮ್ಮನ್ನ ನಡೆಸುವಂತ ಈ ಒಂದು ಸಮಯಕ್ಕೆ ನಿಮ್ಮೆಲ್ಲರನ್ನ ಪ್ರಾರ್ಥನೆ ಪೂರ್ವಕವಾಗಿ ನಾನು ಆಹ್ವಾನ ಮಾಡುವಂತವನಾಗಿದ್ದೇನೆ. ಕರ್ತನಲ್ಲಿ ಪ್ರಿಯವಾದವರೇ, ನೀವು ಇರ್ತಕ್ಕಂಥ ಸ್ಥಳದಲ್ಲಿ ಕರ್ತನ ಸನ್ನಿಧಿಯಲ್ಲಿ ನೀವು ಬೇಡುವ ಸಕಲ ಆಶೀರ್ವಾದಗಳಿಗೆ ನೀವು ಸದುತ್ತರವನ್ನ ಹೊಂದಿಕೊಳ್ಳುತ್ತೀರಿ ಎನ್ನುವಂತ ಈ ವಿಶ್ವಾಸದ ಮಾತನ್ನ ನಾನು ಹೇಳುತ್ತಾ ನಿಮ್ಮೆಲ್ಲರನ್ನ ಪ್ರಾರ್ಥನೆಯಲ್ಲಿ ನಡೆಸುವಂತವನಾಗಿದ್ದೇನೆ. ನಮ್ಮ ಶಿರಗಳನ್ನು ಬಾಗಿಸಿ ಪ್ರಾರ್ಥನೆ ಮಾಡಿಕೊಳ್ಳೋಣ. ಯುಗದ ಸಮಾಪ್ತಿಯವರೆಗೂ ಎಲ್ಲ ದಿವಸಗಳು ನಾನು ನಿಮ್ಮೊಂದಿಗಿರುವೆನೆಂದು ವಾಗ್ದಾನ ಮಾಡಿದ ನಮ್ಮ ಪರಲೋಕದ ತಂದೆಯಾದ ದೇವರೇ, ಸ್ತುತಿಗೆ ಪಾತ್ರನೇ ಆರಾಧನೆಗೆ ಯೋಗ್ಯನಾಗಿರ್ತಕ್ಕಂಥ ನಮ್ಮ ಒಡೆಯರೇ, ನಿನ್ನ ಪರಿಶುದ್ಧ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ಪರಿಶುದ್ಧನೇ, ಅತಿ ಶ್ರೇಷ್ಠನೇ, ಸರ್ವಶಕ್ತನೇ, ಈ ಪರಲೋಕಗಳನ್ನ ಸೃಷ್ಟಿಸಿದ ಪರಲೋಕದ ತಂದೆಯಾದ ದೇವರೇ, ನಿನ್ನ ನಾಮವನ್ನು ಕೊಂಡಾಡುತ್ತೇವೆ. ಇಗೋ ರಕ್ಷಕನೇ, ಮರಣಕರ ವ್ಯಾಧಿಯು ತಿರುಗಿ ಅದರ ಪ್ರಭಾವವನ್ನ ಈ ಲೋಕದಲ್ಲಿ ತೋರಿಸುವಂತ ಸಂದರ್ಭದಲ್ಲಿಯೂ ಕೂಡ ನಿನಗೆ ಸಲ್ಲತಕ್ಕ ಆರಾಧನೆಯನ್ನ ಸಲ್ಲಿಸುವಂತದ್ದನ್ನು ನಾವು ಮರೆಯದೆ ಈ ವರ್ಚುವಲ್ ಮೀಡಿಯಾ ಮುಖಾಂತರವಾಗಿ ಕರ್ತನೆ, ನಿನ್ನ ಸುವಾರ್ತೆಯು ಪ್ರತಿಯೊಂದು ಮನೆಗಳಿಗೆ ತಲುಪುವಂತ ಈ ಶ್ರೇಷ್ಠವಾದ ಸಾಧನವನ್ನ ನೀನು ನಮಗೆ ಅನುಗ್ರಹ ಮಾಡಿದಕ್ಕಾಗಿ ನಿನ್ನ ನಾಮವನ್ನು ಕೊಂಡಾಡುತ್ತೇವೆ. ಪರಲೋಕದ ತಂದೆಯಾದ ದೇವರೇ, ರಾತ್ರಿಯ ಸುಖವಾದಂತ ನಿದ್ರೆಯನ್ನ ನಮಗೆ ದಯಪಾಲಿಸಿದ್ದಿ. ಬರತಕ್ಕಂಥ ಕೇಡುಗಳಿಂದ, ಅಪಾಯಗಳಿಂದ, ಗಂಡಾಂತರಗಳಿಂದ, ಸೈತಾನದ ಶಕ್ತಿಗಳಿಂದ, ದುಷ್ಟರ ಆಲೋಚನೆಗಳಿಂದ, ಕುಯುಕ್ತಿಗಳಿಂದ ನಮ್ಮ ರಕ್ಷಕನೇ ನಮ್ಮನ್ನು ತಪ್ಪಿಸಿ ತಂದೆಯಾದ ದೇವರೇ, ನೂತನ ದಿವಸದಲ್ಲಿ ಈ ಪರಿಶುದ್ಧ ಭಾನುವಾರದಲ್ಲಿ ನೀನು ನಮ್ಮನ್ನು ನಡೆಸಿದಕ್ಕಾಗಿ ನಿನ್ನ ನಾಮವನ್ನು ಕೊಂಡಾಡುತ್ತೇವೆ. ಓ ಪರಲೋಕದ ತಂದೆಯಾದ ದೇವರೇ, ನೀನು ಎಲ್ಲ ಸಮಯಗಳಲ್ಲಿ ಎಲ್ಲ ಸ್ಥಳಗಳಲ್ಲಿ ವಾಸಿಸುವ ದೇವರಾಗಿದ್ದಿ. ಪ್ರತಿಯೊಬ್ಬರ ಪ್ರಾರ್ಥನೆ ವಿಜ್ಞಾಪನೆಗಳನ್ನ ಕೇಳುವ ದೇವರಾಗಿದ್ದಿ. ಈಗೋ ಮಕ್ಕಳೇ, ಹೆದರಬೇಡಿರಿ, ನಾನು ನಿಮ್ಮೊಂದಿಗಿದ್ದೇನೆ, ದಿಗ್ಭ್ರಮೆಗೊಳ್ಳದಿರಿ, ನಾನೇ ನಿಮ್ಮ ದೇವರಿಗೆ ಹೇಳುತ್ತಾ ಬಲಪಡಿಸುವ ದೇವರು ನೀನೊಬ್ಬನೇ ರಕ್ಷಕನೇ. ನಿನ್ನ ನಾಮವನ್ನು ಕೊಂಡಾಡುತ್ತೇವೆ. ಕರ್ತನಾದ ದೇವರೇ, ವಿಶೇಷವಾಗಿ ಕೋವಿಡ್-19 ಈ ಮಹಾಮಾರಿಯ ಮುಖಾಂತರವಾಗಿ ತಿರುಗಿ ನಾನು ವಿಧವಾದ ಸ್ಥಳಗಳಲ್ಲಿ ಗಲಿಬಿಲಿ ಉಂಟಾಗಿರುವಾಗ, ಸಮಸ್ಯೆಗಳು ಉಂಟಾಗುತ್ತಿರುವಾಗ, ಕರ್ತನೆ, ಕಾಯಿಲೆಗಳಿಂದ ಅನೇಕ ಜನರು ತತ್ತರಿಸಿ ಹೋಗಿರುವಾಗ, ಯೆಹೋವ ರಾಫನಾದ ನಿನ್ನ ರಕ್ಷಕನೇ, ಈ ಸಮಯದಲ್ಲಿ ನಾವು ಎದುರು ನೋಡುತ್ತೇವೆ. ನಾವು ನಮ್ಮ ಕಣ್ಣುಗಳನ್ನೆತ್ತಿ ನೀನು ವಾಸಿಸುವ ಸ್ಥಳದ ಕಡೆಗೆ ನೋಡುತ್ತೇವೆ. ನಮ್ಮ ಸಹಾಯಕನು ನೀನು, ನಮ್ಮ ಗುರಾಣಿಯು ನೀನು, ನಮ್ಮ ವಿಮೋಚಕನು ನೀನು, ನಮ್ಮ ಉದ್ಧಾರಕನು ನೀನಾಗಿದ್ದಿ ರಕ್ಷಕನೇ. ನಿನ್ನ ನಾಮವನ್ನು ಕೊಂಡಾಡುವಂತವರಾಗಿದ್ದೇವೆ. ಈಗೋ ರಕ್ಷಕನೇ, ಪ್ರಾಮುಖ್ಯವಾಗಿ ನಮ್ಮ ಸೆಂಟ್ರಲ್ ಮೆಥಡಿಸ್ಟ್ ಚರ್ಚ್ ಬೆಳಗಾವಿಗೋಸ್ಕರವಾಗಿ ಪ್ರಾರ್ಥನೆ ಮಾಡುತ್ತೇನೆ. ನಮ್ಮ ಸೆಂಟ್ರಲ್ ಮೆಥಡಿಸ್ಟ್ ಚರ್ಚ್ ಬೆಳಗಾವಿಯ ಪ್ರತಿಯೊಂದು ಕುಟುಂಬಗಳಿಗಾಗಿ ಪ್ರಾರ್ಥನೆ ಮಾಡುತ್ತೇನೆ. ಪ್ರತಿಯೊಂದು ಕುಟುಂಬಗಳನ್ನು ನೀನು ಆಶೀರ್ವದಿಸು. ಪ್ರತಿ ಕುಟುಂಬಗಳಲ್ಲಿ ಭಕ್ತಿ ಸಂಜೀವನವನ್ನು ಅನುಗ್ರಹಿಸು. ಪ್ರತಿ ಕುಟುಂಬಗಳಲ್ಲಿ ಕಣ್ಣೀರುಗಳಿರುವಾಗ ಕರ್ತನೆ, ಯಾವ್ಯಾವ ಕುಟುಂಬಗಳಲ್ಲಿ ಸಮಸ್ಯೆಗಳಿವೆಯೋ, ಯಾವ್ಯಾವ ಕುಟುಂಬಗಳಲ್ಲಿ ದುಃಖಗಳಿವೆಯೋ, ಅವೆಲ್ಲವುಗಳನ್ನು ನೀನು ತೆಗೆದುಹಾಕಿ ನಿನ್ನ ಆತ್ಮನ ಪ್ರೇರಣೆಯಿಂದ ಕರ್ತನೆ, ನಿನ್ನ ಭಕ್ತರು ನಿನ್ನ ಪ್ರಸನ್ನತೆಯನ್ನು ಅನುಭವಿಸಲಿಕ್ಕಾಗುವಂತೆ ಸಹಾಯ ನೀಡಬೇಕಾಗಿ ನಿನ್ನಲ್ಲಿ ನಾವು ಪ್ರಾರ್ಥನೆ ಮಾಡುತ್ತೇವೆ. ಓ ತಂದೆಯಾದ ದೇವರೇ, ವಿಶೇಷವಾಗಿ ನಮ್ಮ ಸಭೆಯ ಕುಟುಂಬಗಳಲ್ಲಿ ಅನೇಕರು ಅನಾರೋಗ್ಯಕ್ಕೆ ಈಡಾಗಿರುವಾಗ ಅವರಿಗೆ ನಿನ್ನ ಸ್ಪರ್ಶತೆಯ ಅಗತ್ಯವು ಅವರಿಗಿರುವಾಗ ರಕ್ಷಕನೇ, ಓ ತಂದೆಯಾದ ದೇವರೇ, ನಿನ್ನ ಪರಿಶುದ್ಧ ಹಸ್ತದಿಂದ ನಿನ್ನ ಮಕ್ಕಳನ್ನು ಮುಟ್ಟಿ ಆರೋಗ್ಯವನ್ನು ನೀನು ನೀಡಬೇಕಾಗಿ ಪ್ರಾರ್ಥನೆ ಮಾಡುತ್ತೇವೆ. ಈಗೋ ತಂದೆಯಾದ ದೇವರೇ, ಜನರ ಜೀವನದಲ್ಲಿ ಅದ್ಭುತಗಳನ್ನ ಮಾಡುವುದಕ್ಕಾಗಿ, ಜನರ ಜೀವನಗಳಲ್ಲಿ
ಶಾಂತಿಯನ್ನ, ಸಮಾಧಾನವನ್ನ, ನಿರೀಕ್ಷೆಯನ್ನ, ನಿನ್ನ ಸುವಾರ್ತೆಯನ್ನ ನೀಡುವಂತ ಸೇವೆಗಾಗಿ ನಿನ್ನ ಯಾಜಕರಾದ ನಮ್ಮನ್ನ ಕೂಡ ನೀನು ಆರಿಸಿಕೊಂಡಿದ್ದಕ್ಕಾಗಿ ನಿನ್ನ ನಾಮವನ್ನ ಕೊಂಡಾಡುತ್ತೇವೆ. ಈಗೋ ತಂದೆಯಾದ ದೇವರೇ, ಈ ಜಿಲ್ಲೆಯ ಶ್ರೇಷ್ಠವಾದಂತಹ ಒಂದು ಆಶೀರ್ವಾದವನ್ನ ಪಡೆದುಕೊಂಡು ನಿನ್ನ ಸೇವೆಯನ್ನ ಮಾಡುತ್ತಾ ಇರತಕ್ಕಂತ ಮಾನ್ಯ ಜಿಲ್ಲಾ ಮೇಲ್ವಿಚಾರಕರು ರೆವರೆಂಡ್ ಜೇನನ್ ಕುಮಾರ್ ಅಯ್ಯನವರನ್ನ, ಅಮ್ಮನವರನ್ನ, ಅವರಿಗೆ ಕೊಟ್ಟಂತ ಮಕ್ಕಳನ್ನ ದೇವರೇ ನೀನು ಆಶೀರ್ವದಿಸು ಎಂದು ಪ್ರಾರ್ಥನೆ ಮಾಡುತ್ತೇವೆ. 2 ಜಿಲ್ಲೆಯ ಜವಾಬ್ದಾರಿಕೆಯನ್ನು ನಿನ್ನ ಮಗನಿಗೆ ನೀನು ನೀಡಿದಿ ರಕ್ಷಕನೇ. ಓ ಕರ್ತನೆ, ಅವರಿಗೆ ಬೇಕಾದ ಆರೋಗ್ಯ, ಅವರಿಗೆ ಬೇಕಾದ ಬಲ, ಅವರಿಗೆ ಬೇಕಾದಂತ ಜ್ಞಾನವನ್ನ ನಿನ್ನ ಪರಿಶುದ್ಧ ಪರಲೋಕದ ದ್ವಾರಗಳನ್ನು ತೆರೆದು ಅನುಗ್ರಹ ಮಾಡಬೇಕಾಗಿ ನಿನ್ನಲ್ಲಿ ಪ್ರಾರ್ಥನೆ ಮಾಡುತ್ತೇವೆ. ತಂದೆಯಾದ ದೇವರೇ, ಅಯ್ಯನವರ ಒಂದು ಜೀವಿತವನ್ನು ನೀನು ಆಶೀರ್ವಾದ ಮಾಡುತ್ತಾ ಬರುತ್ತಾ ಇದ್ದಕ್ಕಾಗಿ ನಿನ್ನ ನಾಮವನ್ನ ಕೊಂಡಾಡುತ್ತೇವೆ ರಕ್ಷಕನೇ. ಅವರನ್ನ ಸದಾಕಾಲ ನಿನ್ನ ಪರಿಶುದ್ಧ ರೆಕ್ಕೆಗಳಲ್ಲಿ ಬಚ್ಚಿಟ್ಟು ಸಂರಕ್ಷಿಸುತ್ತಾ ಕೈ ಹಿಡಿದು ಮುನ್ನಡೆಸಬೇಕಾಗಿ ಪ್ರಾರ್ಥನೆ ಮಾಡುತ್ತೇವೆ. ಅದು ಮಾತ್ರವಲ್ಲದೆ ಪಾಸ್ಟರ್ ರಾಬರ್ಟ್ ಅವರಿಗಾಗಿ, ಅವರ ಧರ್ಮ ಪತ್ನಿ ಮಕ್ಕಳಿಗೋಸ್ಕರವಾಗಿ ಪ್ರಾರ್ಥನೆ ಮಾಡುತ್ತೇವೆ. ಓ ತಂದೆಯಾದ ದೇವರೇ, ನಿನ್ನ ಪರಿಶುದ್ಧವಾದ ಸೇವೆಗಾಗಿ ನಿನ್ನ ಮಗನನ್ನು ಆರಿಸಿಕೊಂಡಿದ್ದಿ. ನಿನ್ನ ಮಗನ ಜೀವಿತವನ್ನ ನೀನು ಉದ್ಧರಿಸು, ಆಶೀರ್ವದಿಸು, ಕೈ ಹಿಡಿದು ನಡೆಸು ಎಂದು ನಿನ್ನಲ್ಲಿ ಪ್ರಾರ್ಥನೆ ಮಾಡುತ್ತೇವೆ. ಅವರಿಗಿರ್ತಕ್ಕಂಥ ಎಲ್ಲಾ ಸಮಸ್ಯೆಗಳನ್ನ ನೀನು ತೆಗೆದುಹಾಕು. ನಿನ್ನ ಪಾದ ಸೇವಕನಾದ ನನ್ನನ್ನ ನಿನ್ನ ಹಸ್ತಕ್ಕೆ ಒಪ್ಪಿಸಿಕೊಡುತ್ತೇನೆ. ದೇವರೇ, ಉಪಯೋಗ ಮಾಡಿಕೊ ಎಂದು ನಿನ್ನ ಸನ್ನಿಧಿಯಲ್ಲಿ ಬೇಡಿಕೊಳ್ಳುತ್ತೇನೆ. ಶ್ರೇಷ್ಠವಾದ ಸಾಧನವನ್ನಾಗಿ ನಿನ್ನ ಸೇವೆಯನ್ನು ಉಪಯೋಗ ಮಾಡಿಕೊ ಎಂದು ಪ್ರಾರ್ಥಿಸುತ್ತೇನೆ. ಈಗೋ ತಂದೆಯಾದ ದೇವರೇ, ನಿನ್ನ ಸ್ವರವನ್ನಾಗಿ ನೀನು ನೇಮಕ ಮಾಡಿದಂತ ಮಾನ್ಯ ಜಿಲ್ಲಾ ಮೇಲ್ವಿಚಾರಕರನ್ನ ನಿನ್ನ ಹಸ್ತಕ್ಕೆ ಒಪ್ಪಿಸಿಕೊಡುತ್ತೇನೆ. ಜನರ ಜೀವನದಲ್ಲಿ ಅವರು ಮನೆಗಳಲ್ಲಿ ಇರುವಾಗಲೂ ಕೂಡ ನಿನ್ನ ಸುವಾರ್ತೆಯ ಕಲೆಯು ನಿನ್ನ ಮಕ್ಕಳಿಗೆ ತಲುಪುವಂತೆ ಈ ದಿವಸ ಮಾನ್ಯ ಜಿಲ್ಲಾ ಮೇಲ್ವಿಚಾರಕರನ್ನ ನೀನು ಉಪಯೋಗ ಮಾಡಿಕೊ ಎಂದು ಪ್ರಾರ್ಥನೆ ಮಾಡುತ್ತೇನೆ. ತಂದೆಯಾದ ದೇವರೇ, ಅವರೊಟ್ಟಿಗೆ ನೀನು ಮಾತನಾಡು. ನಿನ್ನ ವಾಕ್ಯದ ಗುಡಾರ್ಥಗಳನ್ನು ತಿಳಿಯಪಡಿಸು. ಅವರ ಮುಖಾಂತರ ನೀನು ಭಕ್ತರೆಲ್ಲರೊಟ್ಟಿಗೆ ಮಾತನಾಡಿ ನಿನ್ನ ವಿಶೇಷವಾದ ರಕ್ಷಣೆಯ ಸಂದೇಶವು, ನಿರೀಕ್ಷೆಯ ಸಂದೇಶವು, ಸಂತೋಷದಿಂದ ತುಂಬಿದ ಸಂದೇಶವು ಕರ್ತನೆ ಪ್ರತಿಯೊಂದು ಮನೆಗಳಿಗೆ ತಲುಪುವಂತೆ ನಿನ್ನ ಆಶೀರ್ವಾದ ಅನುಗ್ರಹ ಮಾಡು. ತಲೆಬಾಗಿಸಿರ್ತಕ್ಕಂಥ ಎಲ್ಲರನ್ನ ನಿನ್ನ ಹಸ್ತಕ್ಕೆ ಒಪ್ಪಿಸಿಕೊಡುತ್ತೇನೆ. ಮಹಿಮೆ ನಿನಗುಂಟಾಗಲಿ. ನಜರೇತಿನ ಯೇಸು ಕ್ರಿಸ್ತನ ಪರಿಶುದ್ಧ ಪಾದಕ್ಕೆ ಮುದ್ದಿಟ್ಟು ಬೇಡಿ ಹೊಂದಿದ್ದೇವೆ ನಮ್ಮ ಕರ್ತನೆ. ಆಮೆನ್. ಪರಲೋಕದಲ್ಲಿ ನಮ್ಮ ತಂದೆ, ನಿನ್ನ ನಾಮವು ಪರಿಶುದ್ಧಗೊಳಿಸಲ್ಪಡಲಿ, ನಿನ್ನ ರಾಜ್ಯವು ಬರಲಿ, ನಿನ್ನ ಚಿತ್ತವು ಪರಲೋಕದಲ್ಲಿ ನೆರವೇರುವ ಪ್ರಕಾರ ಭೂಲೋಕದಲ್ಲಿ ನೆರವೇರಲಿ. ನಮ್ಮ ಅನುದಿನದ ಆಹಾರವನ್ನು ದಯಪಾಲಿಸಿಕೊಡು. ನಮಗೆ ತಪ್ಪು ಮಾಡಿದರೂ ನಾವು ಕ್ಷಮಿಸುವಂತೆ ನಮ್ಮ ತಪ್ಪುಗಳನ್ನು ಕ್ಷಮಿಸು. ನಮ್ಮನ್ನ ಶೋಧನೆಗೆ ಸೇರಿಸದೆ ಕೇಡಿನಿಂದ ತಪ್ಪಿಸು. ಯಾಕಂದ್ರೆ ರಾಜ್ಯವು, ಬಲವು, ಮಹಿಮೆಯು ಸದಾಕಾಲವೂ ನಿನ್ನದೇ ಸ್ವಾಮಿ. ಆಮೆನ್. ಈ ಪರಿಶುದ್ಧ ಆರಾಧನೆಯ ದೇವರ ವಾಕ್ಯದ ಧ್ಯಾನಕ್ಕಾಗಿ ನೇಮಕವಾದಂಥ ಸತ್ಯವೇದದ ಭಾಗವು ಎಸ್ತೇರಳ ಪುಸ್ತಕದ 6ನೇ ಅಧ್ಯಾಯ ವಚನಗಳು 12ರಿಂದ 13ನೇ ವಚನದವರೆಗೆ ನಾವು ಓದಿ ಕೇಳೋಣ. ದಿ ಬುಕ್ ಆಫ್ ಎಸ್ತೇರ್ ಚಾಪ್ಟರ್ 6 verses 12 and 13. ಮೊರ್ದೆಕಾಯಿಯು ತಿರುಗಿ ಅರಮನೆಯ ಬಾಗಿಲಿಗೆ ಹೋದನು. ಹಾಮಾನನಾದರೂ ಶೋಕಾರ್ತನಾಗಿ ಮೋರೆ ಮುಚ್ಚಿಕೊಂಡು ಶೀಘ್ರವಾಗಿ ಮನೆಗೆ ಹೋಗಿ ತನ್ನ ಹೆಂಡತಿಯಾದ ಜೆರೇಷಳ ಮತ್ತು ಎಲ್ಲ ಆಪ್ತರ ಮುಂದೆ ತನಗೆ ಸಂಭವಿಸಿದನೆಲ್ಲ ತಿಳಿಸಿದನು. ಆಗ ಅವನ ಪಂಡಿತರು ಹೆಂಡತಿಯು ಅವನಿಗೆ, ಯಾವನ ಮುಂದೆ ನಿನ್ನ ಪತನವು ಪ್ರಾರಂಭವಾಯಿತೋ ಆ ಮನುಷ್ಯನು ಯಹೂದ ಸಂತಾನದವನಾಗಿದ್ದರೆ ನೀನು ಗೆಲ್ಲಲಾರೆ, ಅವನ ಮುಂದೆ ಬಿದ್ದು ಹಾಳಾಗುವಿ ಅಂದರು. ಓದಿ ಕೇಳಿರುವ ದೇವರ ನಿತ್ಯ ಜೀವನ ವಾಕ್ಯಗಳು
ದೇವರು ನಮ್ಮೆಲ್ಲರ ಆತ್ಮೀಯ ಲಾಭಕ್ಕಾಗಿ ಆಶೀರ್ವಾದ ಮಾಡಲಿ. ಆಮೆನ್. ಈ ಸಂದರ್ಭದಲ್ಲಿ ಆನ್ಲೈನ್ ಮುಖಾಂತರವಾಗಿ ಈ ಪರಿಶುದ್ಧ ಆರಾಧನೆಯಲ್ಲಿ ಪಾಲು ತೆಗೆದುಕೊಳ್ಳುವಂತ ತಮ್ಮೆಲ್ಲರಿಗೂ ಮತ್ತು ಯಾರಾದರೂ ಹೊಸದಾಗಿ ಈ ದಿನ ಆನ್ಲೈನ್ ಆರಾಧನೆಯನ್ನು ನಮ್ಮ ಜೊತೆ ಜಾಯಿನ್ ಆಗಿರುವುದಾದರೆ ಅವರಿಗೂ ಸಹ ತಂದೆಯ ಮಗನ ಪರಿಶುದ್ಧಾತ್ಮನಾದ ತ್ರಾಯಕ ದೇವರ ಹೆಸರಿನಲ್ಲಿ ಆಹ್ವಾನಿಸುವಂತವರಾಗಿದ್ದೇವೆ. ಸಭೆಗೆ ಸಾರಿ ತಿಳಿಸುವಂತ ಪ್ರಕಟಣೆಗಳು ಈ ರೀತಿಯಾಗಿ ಇರುತ್ತವೆ. ಬರುವ ವಾರದ ಪರಿಶುದ್ಧ ಆರಾಧನೆಯು ವಾಟ್ಸ್ಆಪ್ ಮುಖಾಂತರವಾಗಿ ತಿಳಿಸಲಾಗುವುದು ಮತ್ತು 2ನೇ ಜಾನ್ವರಿ 2022ರಂದು ಪರಿಶುದ್ಧ ಆರಾಧನೆಯಲ್ಲಿ ಕೂಡಿಸಲಾದಂತಹ ಕಾಣಿಕೆಯು 17,275 ರೂಪಾಯಿಗಳು ಆಗಿರುತ್ತವೆ. ಕೃತಜ್ಞತಾ ಕಾಣಿಕೆಗಳು ಮಿಸ್ಟರ್ ಯಶವಂತ್ ಸಿ ಕೆಂಚನ್ ಅವರು ದೇವರು ಮಾಡಿರುವಂತಹ ಉಪಕಾರಗಳನ್ನು ನೆನೆಸಿಕೊಂಡು 2,000 ರೂಪಾಯಿಗಳನ್ನ ಕಾಣಿಕೆಯಾಗಿ ಸಲ್ಲಿಸಿರುತ್ತಾರೆ. ದೇವರು ಅವರನ್ನು ಅವರ ಕುಟುಂಬವನ್ನು ಹೇರಳವಾಗಿ ಆಶೀರ್ವಾದ ಮಾಡಲಿ ಎನ್ನುವಂಥದ್ದೇ ನಮ್ಮ ಪ್ರಾರ್ಥನೆಯಾಗಿರುತ್ತದೆ. ಈ ವಾರದಲ್ಲಿ ಜನ್ಮದಿನವನ್ನು ಮತ್ತು ಮದುವೆಯ ವಾರ್ಷಿಕೋತ್ಸವಗಳನ್ನು ಆಚರಿಸಿಕೊಳ್ಳುವಂತವರ ಹೆಸರುಗಳು ಈ ರೀತಿಯಾಗಿ ಇರುತ್ತವೆ. 16ನೆಯ ದಿನಾಂಕದಂದು ಮಿಸ್ಟರ್ ಆರೋನ್ ಡಿ ಹಂಚಿನ್ಮಣಿ, 17ನೆಯ ದಿನಾಂಕದಂದು ಮಿಸಸ್ ಶಾಂತಾಬಾಯಿ ಎಸ್ ಬೆಳ್ಳಿಕಟ್ಟಿ, 18ನೆಯ ದಿನಾಂಕದಂದು ಮಿಸ್ಟರ್ ನವೀನ್ ಮಾನೆ, ಮಾಸ್ಟರ್ ಅವೀರ್ ಬೇಬಿ ಅಮೈರಾ, ಮಿಸಸ್ ಪವಿತ್ರ ಬೈಲೂರು, 19ನೆಯ ದಿನಾಂಕದಂದು ಮಿಸಸ್ ಎಸ್ ಪಾಟೀಲ್, ಮಿಸ್ಟರ್ ಜೆ ಅರುಣ್ ಕುಮಾರ್, ಮಿಸ್ಟರ್ ಸದಾನಂದ್ ಜೆ ಹಂಚಿನ್ಮಣಿ, ಮಿಸಸ್ ಮರ್ಸಿ ಸಿ ಅಂಕಲ್ಗಿ, ಶ್ರೇಯಾ ಪೌಲ್ರಾಜ್. 20ನೆಯ ದಿನಾಂಕದಂದು ಮಿಸ್ಟರ್ ದಿನಾಕರ್ ಚಿಲ್ಲಾಡ್, ಮಿಸಸ್ ಶಾಂತಮ್ಮ ಬಿ ಹೊಸ್ಮನಿ, ಮಿಸಸ್ ಸುಜಾತ ಸುನಿಲ್ ರಾವ್, ಪ್ರಿನ್ಸಿ ಜಾಧವ್, ಸುಜಾತ ಮೊಹರೆ. 21ನೆಯ ದಿನಾಂಕದಂದು ಮಿಸಸ್ ಆಶಾ ಜೆ ಬೆಳ್ಳಿಕಟ್ಟಿ, ಮಿಸಸ್ ಗೀತಾ ಬಿ ದೊಡ್ಮನಿ, ಮಾಸ್ಟರ್ ಆಯನ್ ಹಂಚಿನ್ಮನಿ ಆಗಿರುತ್ತಾರೆ. ಮದುವೆಯ ವಾರ್ಷಿಕೋತ್ಸವವನ್ನು ಆಚರಿಸಿಕೊಳ್ಳುವಂತವರು 17ನೆಯ ದಿನಾಂಕದಂದು ಮಿಸ್ಟರ್ ಸದಾನಂದ್ ಎಚ್ ಮಣಿ ಮತ್ತು ಮಿಸಸ್ ರಬೇಕಾ. 22ನೆಯ ದಿನಾಂಕದಂದು ಮಿಸ್ಟರ್ ಪ್ರವೀಣ್ ಕುಮಾರ್ ಅಂಡ್ ಮಿಸಸ್ ಕೃಪಾವೇಣು ಪಿ ದೊಡ್ಮನಿ ಆಗಿರುತ್ತಾರೆ. ಈ ಸಂದರ್ಭದಲ್ಲಿ ಜನ್ಮದಿನವನ್ನು ಮತ್ತು ಮದುವೆಯ ವಾರ್ಷಿಕೋತ್ಸವಗಳನ್ನು ಆಚರಿಸಿಕೊಳ್ಳುವಂತವರಿಗೆ ಮಾನ್ಯ ಜಿಲ್ಲಾ ಮೇಲ್ವಿಚಾರಕರ ಪರವಾಗಿಯೂ ಮತ್ತು ಸಭಾಪಾಲಕರ ಪರವಾಗಿಯೂ ವಿ ವಿಶ್ ಯು ಹ್ಯಾಪಿ ಬರ್ತ್ಡೇ ಮತ್ತು ಹ್ಯಾಪಿ ವೆಡ್ಡಿಂಗ್ ಆನಿವರ್ಸರಿ. ದೇವರು ಈ ನೂತನ ವರ್ಷದಲ್ಲಿ ನಿಮ್ಮೆಲ್ಲರನ್ನ ಆಶೀರ್ವಾದ ಮಾಡಲಿ. ಆಮೇಲೆ ಈ ಸಂದರ್ಭದಲ್ಲಿ ನಮ್ಮ ಶಿರಗಳನ್ನು ಭಾವಿಸಿ ನಾವು ಪ್ರಾರ್ಥನೆ ಮಾಡಿಕೊಳ್ಳೋಣ. ಜೀವ ಸ್ವರೂಪನಾದ ಪರಲೋಕದ ತಂದೆಯಾದ ದೇವರೇ, ನಿನ್ನ ಪರಿಶುದ್ಧ ವಾಕ್ಯಗಳನ್ನು ತಿಳಿಸಿರುವಂತೆ ನನ್ನ ಮನವೇ ಯೆಹೋವನನ್ನು ಕೊಂಡಾಡು, ನನ್ನ ಸರ್ವೇಂದ್ರಿಯಗಳೇ ಆತನ ಪವಿತ್ರ ನಾಮವನ್ನು ಕೀರ್ತಿಸಿರಿ. ನನ್ನ ಮನವೇ ಯೆಹೋವನನ್ನು ಕೊಂಡಾಡು, ಆತನು ಮಾಡಿದ ಉಪಕಾರಗಳಲ್ಲಿ ಒಂದನ್ನು ಮರೆಯಬೇಡ ಎಂಬುದಾಗಿ ಕೀರ್ತನೆಗಾರನು ಹೇಳುವಂತೆ ಈ ದಿನ ನೂತನ ವರ್ಷದಲ್ಲಿ ಪ್ರವೇಶಿಸುವಂತ ಎಲ್ಲ ನಿನ್ನ ಮಕ್ಕಳ ಜೀವಿತಗಳಲ್ಲಿ ನೀನು ಮಾಡಿರುವಂತ ಎಲ್ಲ ಬಹುಪಕಾರ ಮೇಲುಗಳಿಗಾಗಿ ನಿನ್ನನ್ನು ಕೊಂಡಾಡುತ್ತೇವೆ. ಕಳೆದ ವರ್ಷಗಳೆಲ್ಲ ನಿನ್ನ ಮಕ್ಕಳ ಸಂಗಡ ನೀನು ಇದ್ದು ನಡೆಸಿದಂತೆ ಈ ನೂತನ ವರ್ಷದಲ್ಲಿ ಅವರ ಜೀವಿತಗಳಲ್ಲಿ ನೂತನ ಕಾರ್ಯಗಳನ್ನು ಮಾಡಿ ನೂತನ ಆಶೀರ್ವಾದಗಳಿಂದ ಅವರ ಜೀವಿತಗಳನ್ನ ತುಂಬಿಸು ಎಂದು ನಿನ್ನಲ್ಲಿ ಪ್ರಾರ್ಥನೆ ಮಾಡುತ್ತೇವೆ. ಕಳೆದ ವರ್ಷದಂದು ಅವರು ಯಾವ ಕಷ್ಟಗಳು, ಯಾವ ಕಣ್ಣೀರುಗಳು, ಯಾವ ಚಿಂತೆಗಳು, ಯಾವ ನೋವುಗಳನ್ನು ಹಾದು ಹೋಗಿದ್ದಾರೋ ನೀನು ಮಾತ್ರ ಬಲವಂತ ದೇವರಾಗಿ ಕರ್ತನೆ. ಮಾನವ ಲೋಕದ ಮನುಷ್ಯರೆಲ್ಲರೂ ಕೈ ಬಿಟ್ಟರು, ನಾನು ನಿಮ್ಮನ್ನು ಕೈ ಬಿಡುವುದಿಲ್ಲ, ತೊರೆಯುವುದಿಲ್ಲ. ಸ್ಥಿರಚಿತ್ತನಾಗಿರು, ಧೈರ್ಯದಿಂದಿರು, ಅಂಜಬೇಡ, ಕಳವಳಗೊಳ್ಳಬೇಡ. ಯಾಕೆಂದರೆ ನಿನ್ನ ದೇವರಾದ ಯೆಹೋವನು ನಿನ್ನ ಸಂಗಡ ಇರುತ್ತಾನೆ ಎಂದು ವಾಗ್ದಾನ ಮಾಡಿದ ಮೇರೆಗೆ ನಿನ್ನ ಮಕ್ಕಳ ಸಂಗಡ
ಈ ನೂತನ ವರ್ಷದಲ್ಲಿ ನೀನು ಇದ್ದು ನೂತನ ಆಶೀರ್ವಾದಗಳನ್ನ ಮಾಡಬೇಕಾಗಿ ಮತ್ತು ಮದುವೆ ವಾರ್ಷಿಕೋತ್ಸವಗಳನ್ನು ಆಚರಿಸಿಕೊಳ್ಳುವಂತ ನಿನ್ನ ಮಕ್ಕಳ ದಾಂಪತ್ಯ ಜೀವಿತಗಳನ್ನ ಆಶೀರ್ವಾದ ಮಾಡು. ಅವರ ಕುಟುಂಬಗಳು ನಿನ್ನ ವಾಕ್ಯಗಳೆಂಬ ಅಸ್ತಿವಾರದ ಮೇಲೆ ಕಟ್ಟಲ್ಪಟ್ಟು ಜೀವಿಸುವಾಗ ಸೈತಾನನ ಶೋಧನೆಗಳು, ಯಾವ ಕುತಂತ್ರಗಳು ಅವರ ಗುಡಾರದ ಸಮೀಪಕ್ಕೆ ಬಾರದಂತೆ ನಿನ್ನ ಪರಿಶುದ್ಧ ರೆಕ್ಕೆಗಳ ಅಡಿಯಲ್ಲಿಟ್ಟು ಕಾಯ್ದು ಕಾಪಾಡಬೇಕಾಗಿ ಯೇಸು ಕ್ರಿಸ್ತನ ಪರಿಶುದ್ಧ ನಾಮದಲ್ಲಿ ದೀನತೆಯಿಂದ ಬೇಡಿಕೊಂಡಿದ್ದೇವೆ ಪರಲೋಕದ ತಂದೆಯೇ, ಆಮೆನ್. ಈ ಸಮಯವು ದೇವರ ನಿತ್ಯ ಜೀವನ ವಾಕ್ಯಗಳನ್ನು ಧ್ಯಾನ ಮಾಡುವಂತ ಸಮಯ ಇದಾಗಿದೆ. ಈ ದಿನ ಮಾನ್ಯ ಜಿಲ್ಲಾ ಮೇಲ್ವಿಚಾರಕರು ರೆವರೆಂಡ್ ಜಯನಂದ ಕುಮಾರ್ ಅಯ್ಯನವರು ದೇವರ ನಿತ್ಯ ಜೀವನ ವಾಕ್ಯಗಳ ಆಶೀರ್ವಾದವನ್ನ ನೀಡಬೇಕಾಗಿ ವಿನಂತಿಸಿಕೊಳ್ಳುತ್ತೇನೆ. ಕರ್ತನ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ಪರಲೋಕದ ತಂದೆಯಾದ ದೇವರು ತನ್ನ ಒಂದು ಮಹಾದಾದಂಥ ಕೃಪೆಯಿಂದ ಈ 2022ನೇ ಈ ನೂತನ ವರ್ಷದ ದಿನಗಳಲ್ಲಿ ಕರ್ತನು ನಿನ್ನನ್ನು, ನಿನ್ನ ಕುಟುಂಬ ಮಕ್ಕಳನ್ನು ಅದ್ಭುತವಾದಂಥ ರೀತಿಯಲ್ಲಿ ಆಶೀರ್ವದಿಸಲಿ ಮತ್ತು ತನ್ನ ಆತ್ಮನ ಮೂಲಕವಾಗಿ ನಡೆಸುವುದಾಗಿ ನಾವು ಪ್ರಾರ್ಥಿಸುವುದಾಗಿದ್ದೇವೆ. ವಾಕ್ಯ ಕೇಳುವುದಕ್ಕಿಂತ ಮುಂಚಿತವಾಗಿ ಶಿರಗಳನ್ನು ಬಾಗಿಸಿ ಪ್ರಾರ್ಥನೆ ಮಾಡೋಣ. ನಮ್ಮ ಪರಲೋಕದ ತಂದೆಯಾದ ದೇವರೇ, ನಿನ್ನನ್ನು ವಂದಿಸುತ್ತೇವೆ. ನಿನ್ನ ಒಂದು ಕೃಪೆಯಿಂದ ಕುಟುಂಬಗಳಾಗಿ ಆನ್ಲೈನ್ ಸರ್ವಿಸ್ನಲ್ಲಿ ಆರಾಧನೆಯಲ್ಲಿ ಕೂಡಿ ಬರುವ ಹಾಗೆ ಈ ಒಂದು ಅವಕಾಶವನ್ನು ನೀಡಿದ್ದಕ್ಕಾಗಿ ಸ್ತೋತ್ರ. ಈ ಆರಾಧನೆಯಲ್ಲಿ ಕೂಡಿ ಬಂದಿರುವಂತಹ ಪ್ರತಿಯೊಂದು ಕುಟುಂಬಗಳೊಂದಿಗೆ ನೀನು ಮಾತನಾಡು, ಕುಟುಂಬದ ಸದಸ್ಯರೊಂದಿಗೆ ನೀನು ಮಾತನಾಡು. ಆರಾಧನೆಗಳಲ್ಲಿ ಪಾಲ್ಗೊಳ್ಳುತ್ತಾ ಇರುವಂತಹ ಎಲ್ಲಾ ಕುಟುಂಬಗಳನ್ನು, ಮನೆಗಳನ್ನ ನಿನ್ನ ಹತೋಟಿಗೆ ತೆಗೆದುಕೋ, ಪರಿಶುದ್ಧಗೊಳಿಸು ಮತ್ತು ನೀನೇ ಪರಲೋಕದಿಂದ ನೇರವಾಗಿ ಮಾತನಾಡಿ ಆತ್ಮನ ಬಲದಿಂದ ತುಂಬಿಸಲು ಯೇಸುವಿನ ನಿವ್ವಳ ನಾಮದಲ್ಲಿ ಒಂದೇ ವಿನಯವಾಗಿ ಬೇಡಿ ಹೊಂದುತ್ತೇವೆ ತಂದೆಯೇ, ಆಮೆನ್. ಕರ್ತನಲ್ಲಿ ಪ್ರಿಯವಾದವರೇ, ಯೆಹೋವ ದೇವರು ಈ ಲೋಕವನ್ನ ಅದ್ಭುತವಾದಂತಹ ರೀತಿಯಲ್ಲಿ, ಸುಂದರವಾದಂತಹ ರೀತಿಯಲ್ಲಿ ಉಂಟು ಮಾಡಿದ್ದಾನೆ. ಆ ಏದೆನ್ ತೋಟವನ್ನ ರಮ್ಯವಾಗಿ ಕಾಣುವ ಹಾಗೆ ಮಾಡಿದ್ದಾನೆ. ಆ ಕುಟುಂಬವನ್ನ ನೂತನವಾದಂತಹ ಹೊಸ ಕುಟುಂಬ ಆದಾಮ ಹವ್ವಳನ್ನ ಆ ತೋಟದಲ್ಲಿ ಇಟ್ಟಿದ್ದಾನೆ. ಹಾಗೆಯೇ ನಿನ್ನನ್ನು ಕೂಡ, ನಿನ್ನ ಕುಟುಂಬವನ್ನು ಕೂಡ ಅದ್ಭುತವಾದಂತಹ ರೀತಿಯಲ್ಲಿ ತನ್ನ ಒಂದು ಪ್ರೀತಿಯಿಂದ, ತನ್ನ ಒಂದು ಆಶೀರ್ವಾದಗಳನ್ನು ತುಂಬಿ, ವರಗಳಿಂದ ತುಂಬಿ ನಿನ್ನನ್ನು ಕೂಡ ಈ ಲೋಕವೆಂಬ ಸುಂದರವಾದಂಥ ಈ ತೋಟದಲ್ಲಿ, ನಿನ್ನನ್ನು ಈ ಲೋಕದಲ್ಲಿ, ನಿನ್ನ ಕುಟುಂಬವನ್ನು ಕೂಡ ಇಟ್ಟಿದ್ದಾನೆ. ಈ ಲೋಕದಲ್ಲಿ ಜೀವಿಸುತ್ತಾ ಇರುವಾಗ ಆದಾಮ ಹವ್ವಳು ಇಬ್ಬರು ಕೂಡ ಆ ಪಾಪ ಮಾಡಿ ಆ ಏದೆನ್ ತೋಟದಿಂದ ಹೊರಗಡೆ ಬಂದ ನಂತರದ ಒಂದು ಸಂಗತಿಯನ್ನು ನಿಮ್ಮ ಮುಂದೆ ತರಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ಈ ನೂತನ ವರ್ಷದಲ್ಲಿ ಕುಟುಂಬಗಳಾಗಿ ಅನೇಕ ಪ್ಲಾನ್ಗಳನ್ನು ನಾವು ಮಾಡ್ತಾ ಇದ್ದೇವೆ. ಹಲವು ಕುಟುಂಬಕ್ಕಾಗಿ ಅಥವಾ ಮುಂದಿನ ದಿನಗಳಿಗಾಗಿ, ನಮ್ಮ ಮಕ್ಕಳಿಗಾಗಿ ಬೇರೆ ಬೇರೆ ಯೋಜನೆಗಳನ್ನ ಹಾಕಿಕೊಳ್ಳುತ್ತಾ ಇದ್ದೇವೆ. ಹಲವು ಗುರಿಗಳನ್ನ ನಮ್ಮ ಮುಂದೆ ಇಟ್ಟುಕೊಂಡಿದ್ದೇವೆ. ಆ ಗುರಿಗಳನ್ನು ಸಾಧಿಸಬೇಕು, ನಾವು ಕುಟುಂಬವಾಗಿ ಸಾಧಿಸಬೇಕು, ನಮ್ಮ ಮಕ್ಕಳು ಕೂಡ ಸಾಧಿಸಬೇಕೆಂಬುದಾಗಿ ಮುಂದೆ ಸಾಗ್ತಾ ಇದ್ದೇವೆ. ಅದೇ ಸಮಯದಲ್ಲಿ ನೀನು ಹಾಕಿರುವಂತ ಎಲ್ಲ
ಇರುವಂತ ಎಲ್ಲ ಗುರಿಗಳನ್ನು ನಾಶ ಮಾಡುವುದಕ್ಕಾಗಿ ಸೈತಾನನು ತನ್ನ ಮಾಸ್ಟರ್ ಪ್ಲಾನ್ ಅನ್ನ ಹಾಕಿಕೊಂಡಿದ್ದಾನೆ. ಯೆಹೋವ ದೇವರು ಆ ಒಂದು ಏದೆನ್ ತೋಟದಲ್ಲಿ ಆದಾಮವನ್ನು ಇಟ್ಟ ನಂತರ ಅವರು ಸುಖವಾಗಿ ಬಾಳ್ತಾ ಇದ್ರು, ಸಂತೋಷವಾಗಿ ಬಾಳ್ತಾ ಇದ್ರು. ಆದರೆ ಅವರನ್ನ ಹೇಗಾದರೂ ಮಾಡಿ ಮರಣಕ್ಕೆ ಪಾತ್ರವನ್ನಾಗಿ ಮಾಡಬೇಕು, ಅವರನ್ನು ಈ ತೋಟದಿಂದ ಹೊರಗಡೆ ಹಾಕಬೇಕು, ನಿರೀಕ್ಷೆ ಇರುವಲ್ಲಿ ನಿರಾಶೆಯನ್ನು ಮೂಡಿಸಬೇಕು, ಅವರ ಜೀವನ ನಿರ್ನಾಮ ಮಾಡಬೇಕೆಂಬುದಾಗಿ ಮೆಲ್ಲಗೆ ಆ ಒಂದು ತೋಟದ ಒಳಗೆ ಪ್ರವೇಶ ಮಾಡಿದ್ದಾನೆ. ಅದು ತನ್ನ ಮಾಸ್ಟರ್ ಪ್ಲಾನ್ ಅನ್ನು ಹಾಕೊಂಡು ಬಂದಿದ್ದಾನೆ. ಆ ನೂತನವಾದಂಥ ಅವಳ ಆ ಕುಟುಂಬವನ್ನು ನಾಶ ಮಾಡುವುದಕ್ಕೋಸ್ಕರ ಈ 2022ನೇ ವರ್ಷದಲ್ಲಿ ಕೂಡ ನೀನು ಕೂಡ ಅನೇಕ ಯೋಚನೆಗಳನ್ನ, ಪ್ರಾರ್ಥನೆಗಳನ್ನ ಮಾಡುತ್ತಾ ಅನೇಕ ಗುರಿಗಳನ್ನು ಇಟ್ಟುಕೊಂಡಿದ್ದೀರಿ. ಯಾವುದೋ ಸಾಧನೆ ಮಾಡಬೇಕೆಂಬುದಾಗಿದ್ದೀರಿ, ಯಾವುದೋ ಗುರಿಯನ್ನು ಮುಟ್ಟಬೇಕೆಂಬುದಾಗಿದ್ದೀರಿ. ಇವುಗಳ ಮಧ್ಯದಲ್ಲಿ ಸೈತಾನನು ತನ್ನ ಒಂದು ಯೋಜನೆಯನ್ನು ಮಾಡ್ತಾ ಇದ್ದಾನೆ. ಎಚ್ಚರವಾಗಿ ನಾವು ಕೇಳಿಸಿಕೊಳ್ಬೇಕು. ಯೇಸು ಕ್ರಿಸ್ತನು ಯಾವಾಗ ಆದಾಮಗಳು ಹೊರಗಡೆ ಹಾಕಲ್ಪಟ್ಟರು, ಅದೇ ಸಮಯದಲ್ಲಿ ದೇವರು ಅವರ ಕುರಿತಾಗಿ ಆಲೋಚನೆ ಮಾಡ್ತಾ ಇದ್ದಾನೆ. ಇವರನ್ನ ಹೇಗೆ ನಾನು ರಕ್ಷಣೆ ಮಾಡಬೇಕು, ಇವರಿಗೆ ಹೇಗೆ ನಾನು ರಕ್ಷಣೆಯನ್ನ ಒದಗಿಸಿಕೊಡ್ಬೇಕೆಂಬುದಾಗಿ ಆ ದಿನದಿಂದ ದೇವರು ತನ್ನ ಯೋಜನೆಯಲ್ಲಿ ಇರುವಾಗ ಸುಮಾರು ವರ್ಷಗಳ ಕಳೀತವೆ. ಇಸ್ರಾಯೇಲ್ಯರು ಬರ್ತಾರೆ, 12 ಕುಲಗಳು ಕೂಡ ಬೆಳೆಯುತ್ತವೆ. ಅನಂತರ ಮುಂದೆ ಆ ಇಸ್ರಾಯೇಲರನ್ನ ಅಥವಾ ಆ ಜನಾಂಗವನ್ನ, ದೇವರು ಆರಿಸಿಕೊಂಡಂತ ಜನಾಂಗವನ್ನ, ದೇವರು ಆರಿಸಿಕೊಂಡಂತ ಕುಟುಂಬವನ್ನ ರಕ್ಷಣೆ ಮಾಡಬೇಕೆನ್ನುವಂತ ಯೋಜನೆ ತಂದೆಯಾದ ದೇವರು ಆಗಿರುವುದರಿಂದ ಆ ಒಂದು ರಕ್ಷಣೆ ಯೋಜನೆಯನ್ನ ಮುಂದೆ ದೇವರು ಹಾಕ್ತಾ ಇರ್ತಾರೆ. ಅದು ತನ್ನ ಮಗನಾಗಿರುವ ಯೇಸು ಕ್ರಿಸ್ತನನ್ನ ಈ ಲೋಕಕ್ಕೆ ಕಳಿಸಿಕೊಡ್ಬೇಕು. ಅಲ್ಲಿ ಯೇಸು ಕ್ರಿಸ್ತನ ಮೂಲಕವಾಗಿ ಪಾಪಮಯವಾದಂಥ ಜೀವನದಲ್ಲಿ ತೊಡಗಿರುವಂತ ಇಡೀ ದೇವರ ಮಕ್ಕಳನ್ನ ರಕ್ಷಣೆ ಮಾಡಬೇಕೆನ್ನುವಂತ ಯೋಜನೆಯನ್ನ ದೇವರು ಹಾಕುವಾಗ, ಇದು ಒಂದು ಕಡೆ ದೇವರ ಯೋಜನೆ ಆದರೆ, ಆ ದೇವರ ಯೋಜನೆಗೆ ತದ್ವಿರುದ್ಧವಾಗಿ ಸೈತಾನನು ತನ್ನ ಮಾಸ್ಟರ್ ಪ್ಲಾನ್ ಅನ್ನ ಆಗಿನಿಂದಲೇ ಹಾಕುತ್ತಾ ಬರ್ತಾ ಇದ್ದಾನೆ. ಅದು ಹೇಗೆ? ಯೇಸು ಕ್ರಿಸ್ತನು ಬರ್ತಾನೆ ಎಂಬುದಾಗಿ ಸೈತಾನನಿಗೆ ಯೇಸು ಕ್ರಿಸ್ತನು ಹುಟ್ಟುವುದಕ್ಕಿಂತ ಮುಂಚಿತವಾಗಿ 400 ವರ್ಷಗಳ ಹಿಂದೆ ಆತನಿಗೆ ಚೆನ್ನಾಗಿ ಗೊತ್ತಿತ್ತು. ಯಹೂದಿ ಕುಟುಂಬದಲ್ಲಿ ಬರ್ತಾನೆ. ಆದುದರಿಂದ ಆ ಯಹೂದಿ ಕುಟುಂಬವನ್ನೇ ನಾಶ ಮಾಡಬೇಕು ಎನ್ನುವಂತ ಮತ್ತು ಆ ಯಹೂದಿ ಕುಟುಂಬವನ್ನೇ ನಿರ್ನಾಮ ಮಾಡಬೇಕು ಎನ್ನುವಂತ ಯೋಜನೆಯನ್ನ, ಆ ಮಾಸ್ಟರ್ ಪ್ಲಾನ್ ಅನ್ನು ಸೈತಾನ ಹಾಕ್ತಾನೆ. ಒಂದು ವೇಳೆ ಆ ಯಹೂದಿ ಕುಟುಂಬವನ್ನು ನಾಶ ಮಾಡಿದ್ರೆ ಆ ಯೇಸು ಕ್ರಿಸ್ತನು ಈ ಲೋಕಕ್ಕೆ ಬರುವುದಿಲ್ಲ. ಆ ಯೇಸು ಈ ಲೋಕಕ್ಕೆ ಆತನು ಬಾರದೆ ಹೋದರೆ ವಿಶ್ವಾಸಿಗಳು ಈ ಲೋಕಕ್ಕೆ ಬರುವುದಿಲ್ಲ, ವಿಶ್ವಾಸಿಗಳಿಗೆ ರಕ್ಷಣೆ ಸಿಗುವುದಿಲ್ಲ, ಈ ಲೋಕಕ್ಕೆ ಕೂಡ ರಕ್ಷಣೆ ದೊರಕದು ಎನ್ನುವಂತ ಆ ದೊಡ್ಡ ಕನಸನ್ನು ಸೈತಾನನು ಯೇಸು ಕ್ರಿಸ್ತನು ಬರುವುದಕ್ಕಿಂತ ಮುಂಚಿತವಾಗಿ 400 ವರ್ಷಗಳ ಹಿಂದೆ ಕ್ರಿಸ್ತ ಪೂರ್ವದಲ್ಲಿಯೇ ಸೈತಾನನು ಚೆನ್ನಾಗಿ ತಿಳಿದವನಾಗಿ ಇಡೀ ಆ ವಂಶವನ್ನೇ ನಾಶ ಮಾಡುವುದಕ್ಕಾಗಿ ಮಾಸ್ಟರ್ ಪ್ಲಾನ್ ಅನ್ನು ಮಾಡ್ತಾನೆ. ಕರ್ತನಲ್ಲಿ ಪ್ರಿಯವಾದವರೇ, ಸೈತಾನನ ಯೋಜನೆಗಳು
ಅನೇಕ ಸಾರಿ ನಮಗೆ ತಿಳಿದು ಬರುವುದಿಲ್ಲ. ನಾವು ಕುಟುಂಬದಲ್ಲಿ ನಾವು ಇದ್ದುಕೊಂಡು ನಾವೇನು ಆಲೋಚನೆ ಮಾಡ್ತೇವೆ ಅಂದ್ರೆ, ನಾವು ಕ್ರೈಸ್ತ ಕುಟುಂಬದಲ್ಲಿ ಹುಟ್ಟಿದ್ದೇವೆ, ನಾವು ಚರ್ಚಿಗೆ ಹೋಗ್ತೇವೆ, ನಾವು ಕಾಣಿಕೆ ಕೊಡ್ತೇವೆ, ನಾವು ಪ್ರಾರ್ಥನೆ ಮಾಡ್ತೇವೆ, ಕುಟುಂಬ ಪ್ರಾರ್ಥನೆ ಮಾಡ್ತೇವೆ, ನಾವು ದೀಕ್ಷಾ ಸ್ನಾನ ಹೊಂದಿಕೊಂಡಿದ್ದೇವೆ, ದೃಢೀಕರಣ ಹೊಂದಿಕೊಂಡಿದ್ದೇವೆ, ನಾವು ಕರ್ತನ ಭೋಜನದಲ್ಲಿ ಪಾಲ್ಗೊಳ್ಳುತ್ತೇವೆ. ಆದುದರಿಂದ ಮುಂದೆ ಒಂದಿಲ್ಲ ಒಂದು ದಿನ ಆ ಪರಲೋಕ ರಾಜ್ಯಕ್ಕೆ ನಾವು ಸೇರ್ತೇವೆ ಎಂಬುದಾಗಿ ನಮ್ಮ ಯೋಚನೆ ಒಂದು ಕಡೆಗಿದ್ದರೆ, ದೇವರು ಕೂಡ ಆ ಒಂದು ಯೋಚನೆಯಲ್ಲಿ ನಮ್ಮನ್ನು ಕೂಡ ನಂಬಿಕೆಯಲ್ಲಿ ನಡೆಸ್ತಾ ಇದ್ದರೆ, ಸೈತಾನನು ಸುಮ್ಮನೆ ಕುಳಿತಿಲ್ಲ. ಅದನ್ನು ಚೆನ್ನಾಗಿ ನೀವು ಅರ್ಥ ಮಾಡಿಕೊಳ್ಳಬೇಕು. ಸೈತಾನನು ಯೇಸು ಕ್ರಿಸ್ತನು ಬರುವುದಕ್ಕಿಂತ ಮುಂಚೆ, ಕ್ರಿಸ್ತ ಪೂರ್ವದಲ್ಲಿಯೇ, ಆಗ ಯೇಸು ಕ್ರಿಸ್ತನು ಬರಬಾರದೆಂಬುದಾಗಿ ಆತನ ವಂಶವನ್ನೇ, ಆ ಯಹೂದಿ ಕುಟುಂಬವನ್ನೇ ನಾಶ ಮಾಡಬೇಕು, ನಿರ್ನಾಮ ಮಾಡಬೇಕೆನ್ನುವಂತ ಯೋಚನೆಯನ್ನು ಹಾಕಿದಂತ ಸೈತಾನನು ನಿನ್ನನ್ನು ಕೂಡ, ನೀನು ದೀಕ್ಷಾಸ್ನಾನ ಹೊಂದಿದರೇನು, ನೀನು ದೃಢೀಕರಣ ಹೊಂದಿದರೇನು, ಕರ್ತನ ಭೋಜನದಲ್ಲಿ ಪಾಲ್ಗೊಂಡರೇನು, ನೀನು ಆರಾಧನೆ ಮಾಡಿದರೇನು, ನೀನು ಕಾಣಿಕೆಗಳನ್ನು ಕೊಟ್ಟರೇನು, ಆದರೆ ನಿನ್ನನ್ನು ಹೇಗಾದರೂ ಮಾಡಿ ಈ 2022ನೇ ವರ್ಷದಿಂದ ಪ್ರಾರಂಭಗೊಂಡು ನೀನು ಯುಗಾಂತ್ಯದವರೆಗೆ ನೀನು ಆಲೋಚನೆ ಮಾಡಿ, ನೀನು ಪ್ರಾರ್ಥನೆ ಮಾಡುತ್ತಾ ಇರುವಾಗ, ನಾನು ಪರಲೋಕ ರಾಜ್ಯ ಸೇರಬೇಕೆನ್ನುವಂತ ಯೋಚನೆಯಲ್ಲಿ ನೀನು ನಿನ್ನ ಕುಟುಂಬ ಇರುವುದಾದರೆ, ನೀನು ಆ ಯೋಚನೆಯಲ್ಲಿ ಕುಳಿತುಕೊಂಡು ಪ್ರಾರ್ಥನೆ ಮಾಡಿ ಸುಮ್ಮನೆ ಕುಳಿತುಕೊಂಡ್ರೆ ಸಾಲದು. ನಿನ್ನನ್ನ ಇನ್ನೊಬ್ಬ ವ್ಯಕ್ತಿ, ಆ ಸೈತಾನನು, ಅಪವಾದಿಯು ನಿನ್ನನ್ನು ಬೆನ್ನಟ್ಟಿದ್ದಾನೆ. ಯಾಕಂದ್ರೆ ನೀನು ಆ ಪರಲೋಕ ರಾಜ್ಯಕ್ಕೆ ಸೇರಬಾರದು. ನಿನ್ನ ಕುಟುಂಬ ಆ ಪರಲೋಕ ರಾಜ್ಯಕ್ಕೆ ಸೇರಬಾರದು. ನಿನ್ನ ಮಕ್ಕಳು ಆ ಪರಲೋಕ ರಾಜ್ಯಕ್ಕೆ ಸೇರಬಾರದು. ಆದಾಮವಳನ್ನೇ ಸುಖವಾಗಿರಲಿಕ್ಕೆ ಆ ಏದೇನ್ ತೋಟದಲ್ಲಿ ಬಿಡದೆ ಇರುವಂತ ಸೈತಾನನು ಈ ಲೋಕದಲ್ಲಿ ನೀನು ಸುಖವಾಗಿದ್ದು ಕೃಷ್ಣನನ್ನು ಆರಾಧನೆ ಮಾಡುತ್ತಾ ಇದ್ದು ನೀನು ಪರಲೋಕ ಸೇರ್ತೇನೆ ಎಂಬುದಾಗಿ ಹೇಳಿದ್ರೆ, ಆ ಸೈತಾನನು ನಿನ್ನನ್ನು ಬಿಡ್ತಾನೆ. ಸೈತಾನನು ಸುಮ್ಮನೆ ಕುಳಿತಿಲ್ಲ. ನೋಡ್ರಿ, ರೂತ್ ಎಸ್ತೇರಳ ಪ್ರವಾದನೆಯ ಪುಸ್ತಕದಲ್ಲಿ ನಾವು ನೋಡ್ತೇವೆ, ಹಾಮಾನನ ಮೂಲಕವಾಗಿ ಇಡೀ ಯಹೂದಿ ಜನಾಂಗವನ್ನೇ ನಿರ್ನಾಮ ಮಾಡುವುದಕ್ಕಾಗಿ ಸೈತಾನನು ಯೋಜನೆಯನ್ನ ಹಾಕುತ್ತಾನೆ. ಸುಮಾರು 100 ವರ್ಷಗಳ ಹಿಂದೆ ಸೈತಾನನಿಂದ ಮಾಸ್ಟರ್ ಪ್ಲಾನ್ ಹಾಕಿ ಯೇಸು ಕ್ರಿಸ್ತನು ಹುಟ್ಟಿ ಬರುವಂತ ಜನಾಂಗವನ್ನೇ ತೆಗೆದು ಹಾಕಿಬಿಟ್ರೆ ಆ ಕ್ರಿಸ್ತನೇ ಬರುವುದಿಲ್ಲ ಅನ್ನುವಂತ ಯೋಚನೆ, ಪ್ಲಾನ್ ಅನ್ನ ಹಾಕಿಕೊಂಡಂತ ಸೈತಾನನು ಇಂದು ನಿನ್ನನ್ನು, ನಿನ್ನ ಕುಟುಂಬವನ್ನ ನಾಶ ಮಾಡಲಿಕ್ಕೆ, ಆ ನೀನಿಟ್ಟುಕೊಂಡಿರುವಂತ ಯೋಚನೆ, ನೀನಿಟ್ಟುಕೊಂಡಿರುವಂತ ಗುರಿ ಮುಟ್ಟದೆ ನೀನು ಇಲ್ಲಿಯನ್ನ ಸರ್ವನಾಶವಾಗಿ ಹೋಗಬೇಕೆಂಬುದಾಗಿ ಆತನು ತನ್ನ ಛಲವನ್ನ ಕೊಟ್ಟಿದ್ದಾನೆ. ಆದ್ದರಿಂದ ಈ ಲೋಕದಲ್ಲಿ 2022ನೇ ವರ್ಷದಲ್ಲಿ ನೀನು ನಿನ್ನ ಆತ್ಮನ ಒಂದು ಶಕ್ತಿಯನ್ನ ನೀನು ಬೆಳೆಸಿಕೊಳ್ಳಬೇಕಾಗಿದೆ. ಸೈತಾನನನ್ನ ಸೈತಾನನನ್ನ ಓಡಿಸಬೇಕಾದರೆ ಯೇಸು ಸ್ವಾಮಿ ಪರಿಶುದ್ಧಾತ್ಮನನ್ನು ಹೊಂದಿಕೊಳ್ಳುತ್ತಾನೆ. ಯಾವಾಗ ಪರಿಶುದ್ಧಾತ್ಮನನ್ನು ಹೊಂದಿಕೊಂಡನೋ ಆತನು ಶೋಧನೆಗಳನ್ನು ಕೂಡ ಜಯಿಸಿದಾತನಾಗಿದ್ದಾನೆ. ನಾವು ನೀವು, ನನ್ನ ನಿನ್ನ ಕುಟುಂಬ, ನನ್ನ ನಿನ್ನ ಮಕ್ಕಳು ಒಂದು ಯೋಜನೆಯನ್ನು ಹಾಕಿಕೊಂಡಿದ್ದೇವೆ. ಇವತ್ತಿಲ್ಲ ನಾಳೆ ನಾವು ಪರಲೋಕ ಸೇರಬೇಕೆಂಬುದಾಗಿ ಆಲೋಚನೆಯಲ್ಲಿ, ಪ್ರಾರ್ಥನೆಗಳಲ್ಲಿ, ಆರಾಧನೆಗಳಲ್ಲಿ ತೊಡಗುತ್ತಾ ಇದ್ದೇವೆ. ದೇವರಿಗಾಗಿ ನಿಲ್ಲುತ್ತೇವೆ, ರಾಜ್ಯಕ್ಕಾಗಿ ನಿಲ್ಲುತ್ತೇವೆ, ಕೃಷ್ಣನಿಗಾಗಿ ನಿಲ್ಲುತ್ತೇವೆ, ಕೃಷ್ಣನಿಗಾಗಿ ಸಾಯುತ್ತೇವೆ, ಪರಲೋಕ ರಾಜ್ಯ ಸೇರ್ತೇವೆ. ಯುಗಾಂತ್ಯದ ಬಗ್ಗೆ ನಾವು ಆಲೋಚನೆ ಮಾಡಿ ನಾವು ಕುಳಿತುಕೊಂಡಿದ್ದೇವೆ.
ನನ್ನ ಪ್ರಿಯ ಸಹೋದರ ಸಹೋದರಿ, ಕರ್ತನಲ್ಲಿ ಪ್ರಿಯವಾದವರೇ, ಈ ಭೂಲೋಕದಲ್ಲಿ ನಾನು ನೀನು ದೇವರಿಗೆ ಇಷ್ಟವಾದಂಥ ಒಂದು ಜನಾಂಗವಾಗಬೇಕು, ದೇವರಿಗೆ ಇಷ್ಟವಾದಂಥ ಒಂದು ಕುಟುಂಬವಾಗಬೇಕು, ದೇವರಿಗೆ ಇಷ್ಟವಾದಂಥ ವ್ಯಕ್ತಿಗಳಾಗಬೇಕು. ದೇವರಿಗೆ ನಾವು ಹಳೆ ಒಡಂಬಡಿಕೆಯಲ್ಲಿ ನಾವು ನೋಡುವಾಗ, ಹಳೆ ಒಡಂಬಡಿಕೆಯಿಂದ ನಾವು ಅಭ್ಯಾಸ ಮಾಡುತ್ತಾ ಇರುವುದಾದರೆ, ಒಂದು ಜನಾಂಗ ಇದೆ, ಅದು ದೇವರಿಗೆ ಇಷ್ಟವಾದಂಥ ಜನಾಂಗ. ಒಂದು ಜನಾಂಗ ಇದೆ, ಅದು ಬಹಳ ಪ್ರಿಯವಾದಂಥ ಒಂದು ಜನಾಂಗ. ಆ ಜನಾಂಗವು ಯಹೂದಿ ಜನಾಂಗವು ದೇವರ ಕಣ್ಣಿಗೆ ಬಹಳ ಸುಂದರವಾಗಿ ಕಾಣಿಸ್ತಾ ಇದೆ. ಆದಾಮ ಹವ್ವಳು ತದನಂತರ ಆದಮವಳನ್ನ ಏದೇನ್ ತೋಟದಲ್ಲಿ ನೋಡುವಾಗ ದೇವರು ಬಹಳ ಸಂತೋಷ ಪಡ್ತಾ ಇದ್ದರು. ಈಗ ಆ ಕುಟುಂಬ ಹೊರಗಡೆ ಬಂದ ನಂತರ ಒಂದು ದೊಡ್ಡ ಜನಾಂಗವನ್ನಾಗಿ ದೇವರು ಮಾರ್ಪಾಟು ಮಾಡಿದ್ದಾನೆ. ಆ ಮಾರ್ಪಾಟಿನಲ್ಲಿ ಏನಾಗಿದೆ ಅಂದ್ರೆ, ಒಂದು ಜನಾಂಗ 12 ಕುಲಗಳಲ್ಲಿ ಒಂದು ಕುಲ, ಒಂದು ಯಹೂದಿ ಕುಲ, ಅದು ದೇವರಿಗೆ ಸುಂದರವಾದಂಥ ಒಂದು ಕುಟುಂಬವಾಗಿ ಸುಂದರವಾಗಿ ಕಾಣ್ತಾ ಇದೆ. ಅದು ಸುಂದರವಾದಂಥ ಉದ್ಯಾನವನವಾಗಿ, ಫಲಭರಿತವಾದಂಥ ತೋಟವಾಗಿ, ರಮ್ಯವಾದಂಥ ತೋಟವಾಗಿ ದೇವರ ಮುಂದೆ ಆ ಜನಾಂಗ ಕಾಣಿಸ್ತಾ ಇದ್ದಂತೆ. ಅದುವೇ ಯಹೂದಿ ವಂಶ. ಆ ಯಹೂದಿ ವಂಶದ ಒಂದು ವಿಶೇಷತೆ ಏನಂದ್ರೆ, ದೇವರನ್ನು ಸ್ತುತಿಸುವಂತ ಜನಾಂಗವಾಗಿತ್ತು, ದೇವರನ್ನು ಆರಾಧನೆ ಮಾಡುವಂತ ಜನಾಂಗವಾಗಿತ್ತು. ತಾವು ಕುಟುಂಬ ಅಂದರೆ ತಂದೆ, ತಾಯಿ, ಮಕ್ಕಳು, ಸೊಸೆಯರು, ಮೊಮ್ಮಕ್ಕಳು, ಹಿರಿಯರು ಎಲ್ಲರೂ ಒಟ್ಟಾಗಿ ಸೇರಿ ಗುಡಾರಗಳಲ್ಲಿ ಸೇರಿ ಬಂದು ಕರ್ತನನ್ನು ಆರಾಧಿಸುವ ಹಾಗೆ ಆ ಒಂದು ಜನಾಂಗವು ಅಷ್ಟು ದೇವರಿಗೆ ವಿಧೇಯರಾಗಿ ಬಾಳುವಂತ ಒಂದು ಕುಟುಂಬವಾಗಿತ್ತು. ಆದ್ದರಿಂದ ದೇವರು ಯಹೂದಿ ಕುಟುಂಬವನ್ನು ಆರಿಸಿಕೊಳ್ತಾರೆ. ಈಗಿನ ಈ ಒಂದು ಲಾಕ್ಡೌನ್ಗಳಲ್ಲಿ ಕೂಡ ದೇವರ ಸನ್ನಿಧಿಯಲ್ಲಿ ಆನ್ಲೈನ್ಗಳಲ್ಲಿ ಕುಟುಂಬವಾಗಿ ಸೇರಿ ಬರುವಂತ ಒಂದು ಅವಕಾಶವನ್ನು ದೇವರು ಕೊಟ್ಟಿದ್ದಾನೆ. ಗಂಡ, ಹೆಂಡತಿ, ಮಕ್ಕಳು, ಹಿರಿಯರು, ಮೊಮ್ಮಕ್ಕಳು, ಸೊಸೆಯರು ಎಲ್ಲರೂ ಒಟ್ಟಾಗಿ ಈ ಆರಾಧನೆಗಳಲ್ಲಿ ಕೂಡಿ ದೇವರನ್ನು ಆರಾಧಿಸುವಂತ ಒಂದು ಸಮಯವನ್ನ ನಾವು ನಿರ್ಧರಿಸಿಕೊಂಡಿದ್ದೇವೆ. ಕರ್ತನಲ್ಲಿ ನನ್ನ ಪ್ರಿಯ ಸಹೋದರ ಸಹೋದರಿಯರೇ, ಯಾವ ಜನಾಂಗವು, ಯಾವ ಕುಟುಂಬವು ದೇವರನ್ನು ಸ್ತುತಿಸ್ತದೋ ಆ ಕುಟುಂಬ ಏನನ್ನಿಸ್ಕೊಳ್ತದಂದ್ರೆ, ದೇವರ ದೃಷ್ಟಿಯಲ್ಲಿ ಆ ವಂಶ, ಆ ಕುಟುಂಬ ಭಾಗ್ಯವಂತರು ಅನಿಸ್ಕೊಳ್ತದೆ. ದೇವರ ದೃಷ್ಟಿಯಲ್ಲಿ ಆ ಕುಟುಂಬ, ಆ ವಂಶವು ಧನ್ಯರು ಅನಿಸ್ಕೊಳ್ತಾರೆ. ದೇವರ ದೃಷ್ಟಿಯಲ್ಲಿ ಶ್ರೇಷ್ಠರು ಅನಿಸ್ಕೊಳ್ತಾರೆ. ದೇವರ ದೃಷ್ಟಿಯಲ್ಲಿ ವಿಶೇಷವಾದವರು ಅನಿಸ್ಕೊಳ್ತಾರೆ. ಇಂಥವರು ಭಾಗ್ಯವಂತರಾಗ್ತಾರೆ, ಇಂಥವರು ನೀತಿವಂತರಾಗ್ತಾರೆ, ಇಂಥವರು ಶ್ರೇಷ್ಠರಾದಂಥ ವ್ಯಕ್ತಿಗಳಾಗ್ತಾರೆ, ದೇವರಿಗೆ ಪ್ರಿಯರಾದಂಥ ಮಕ್ಕಳಾಗ್ತಾರೆ. ಈ ದಿನ ನನ್ನ ನಿನ್ನ ಕುಟುಂಬಗಳು, ನಮ್ಮ ಸಭೆ, ನಮ್ಮ ಮಕ್ಕಳು ಕೂಡ ಸಂಡೇ ಸ್ಕೂಲ್ ಇರ್ಬೋದು, MIF ಇರ್ಬೋದು, WCS ಇರ್ಬೋದು, ಸಭೆ ಹಿರಿಯರಿರ್ಬೋದು, ಎಷ್ಟು ವಯಸ್ಸಾದವರು ಇರ್ಬೋದು, ಎಲ್ಲರೂ ದೇವರಿಗೆ ಪ್ರಿಯರಾದಂಥ ಮಕ್ಕಳಾಗಿ ಜೀವಿಸುವುದಾದರೆ ದೇವರು ನಮ್ಮನ್ನ ಹೆಚ್ಚಾಗಿ ಆಶೀರ್ವಾದ ಮಾಡುವಾತನಾಗಿದ್ದಾನೆ. ಇದೇ ಸಂದರ್ಭದಲ್ಲಿ ಆ ಸೈತಾನನು ನಮ್ಮನ್ನ ನೋಡ್ತಾ ಇದ್ದಾನೆ. ಹೇಗಾದರೂ ಮಾಡಿ ಇವರು ಪರಲೋಕ ರಾಜ್ಯಕ್ಕೆ ಸೇರಬಾರದು ಎನ್ನುವಂತ ಯೋಚನೆಯನ್ನ ಆತನ ಮುಂದಾಗಿ ಆಲೋಚನೆ ಮಾಡಿಕೊಂಡು, ಈ ದಿನದಿಂದಲೂ ಕೂಡ ನೀನು ಒಳ್ಳೆ ಆಶೀರ್ವಾದಕ್ಕೆ ಪಾತ್ರನಾಗಬಾರದು, ನಿನ್ನ ಕುಟುಂಬ ಒಳ್ಳೆ ಆಶೀರ್ವಾದಗಳನ್ನು ಪಡೆದುಕೊಳ್ಳಬಾರದು, ನೀನು ಪ್ರಾರ್ಥನೆಯನ್ನು ಮಾಡಬಾರದು, ನೀನು ಮೊಣಕಾಲು ಹೂಡಬಾರದು, ನಿನಗೆ ಆಶೀರ್ವಾದಗಳು ದೊರಕಬಾರದು, ನಿನ್ನ ಜೀವನದಲ್ಲಿ ಎಲ್ಲವೂ ಕೂಡ ಸೈತಾನನ ಕಾರ್ಯಗಳು ಜರುಗಬೇಕು, ನಿನ್ನ ಕುಟುಂಬವು ಛಿದ್ರವಾಗಬೇಕು, ನಿನ್ನ ಮಕ್ಕಳು ತಂದೆ ತಾಯಿಗಳನ್ನು ನೋಡಿಕೊಳ್ಳದೆ ಇರಬೇಕು, ನಿನ್ನ ಸೊಸೆಯರು ಹಿರಿಯರನ್ನು ನೋಡಿಕೊಳ್ಳದೆ ಇರಬೇಕು, ನಿನ್ನ ಕುಟುಂಬದಲ್ಲಿರುವಂತಹ ಶಾಂತಿಯನ್ನ ಕಿತ್ತಿ ಹಾಕಬೇಕೆಂಬುದಾಗಿ ಸೈತಾನನು ನೀನು ಮುಂದೆ ಇಟ್ಟುಕೊಂಡಿರ್ತಕ್ಕಂಥ ಈ 2022ರಲ್ಲಿ
ಗುರಿಗಳನ್ನು ಇಟ್ಟುಕೊಂಡಿದ್ದೀಯಾ, ಯೋಜನೆಗಳನ್ನು ಇಟ್ಟುಕೊಂಡಿದ್ದೀಯಾ, ಅವು ಯಾವು ಕೂಡ ಜರುಗಬಾರದೆಂಬುದಾಗಿ ಆ ಸೈತಾನನು ನಿನ್ನನ್ನು ಸಂಪೂರ್ಣವಾಗಿ ಆ ದಿನ ಯಹೂದಿ ಜನಾಂಗವನ್ನು ಹಾಮಾನನ ಮೂಲಕವಾಗಿ ನಿರ್ನಾಮ ಮಾಡಲು ಪ್ರಯತ್ನ ಮಾಡಿದ ಆ ಸೈತಾನನು ಈ ವರ್ಷದಲ್ಲಿ ಕೂಡ ನಿನ್ನನ್ನು, ನಿನ್ನ ಕುಟುಂಬವನ್ನು ನಿರ್ನಾಮ ಮಾಡಬೇಕು, ದೇವರ ಆಶೀರ್ವಾದಕ್ಕೆ ಪಾತ್ರರಾಗಬಾರದೆಂಬುದಾಗಿ ಆಲೋಚನೆ ಮಾಡ್ತಾ ಇರುವುದು ಯಾರು ಗೊತ್ತಾ? ಆ ದೆವ್ವ, ಆ ಸೈತಾನ. ಆದ್ದರಿಂದ ನನ್ನ ಪ್ರಿಯ ಸೋದರ ಸೋದರಿಯರೇ, ಆ ಸೈತಾನನಿಗೆ ಮುಂದಾಲೋಚನೆ ಇರುವುದಾದರೆ, ಆ ಸೈತಾನನಿಗೆ ಭವಿಷ್ಯತ್ ದರ್ಶನಗಳು ಉಂಟಾಗುವುದಾದರೆ, ದೇವರ ಮಕ್ಕಳಿಗೆ, ದೇವರ ಕುಟುಂಬಗಳಿಗೆ ಎಷ್ಟೋ ದರ್ಶನಗಳು ಉಂಟಾಗಬೇಕಾಗಿದೆ. ಕಾರಣ ನಿನ್ನ ಕುಟುಂಬ ಸ್ಥಿರವಾಗಿ ನಿಲ್ಲಬೇಕಾಗಿದೆ. ನಿನ್ನ ಕುಟುಂಬ ಭದ್ರವಾಗಿ ನಿಂತು ಆರಾಧಿಸುವಂತ ಕುಟುಂಬವಾಗಿರಬೇಕಾಗಿದೆ. ಯಾಕೆ? ದೇವರು ದಾವೀದನನ್ನು ಆಶೀರ್ವಾದ ಮಾಡ್ತಾನೆ. ಯಾಕೆ ದಾವೀದನನ್ನ ಉನ್ನತಿಗೆ ತರ್ತಾನೆ? ದಾವೀದನ ಕುಟುಂಬವನ್ನ ಯಾಕೆ ಉದ್ಧಾರ ಮಾಡಿದನು ಅಂದ್ರೆ, ದಾವೀದನ ಹೃದಯದಲ್ಲಿ ದೇವರನ್ನು ಆರಾಧನೆ ಮಾಡುವಂತ ವ್ಯಕ್ತಿಯಾಗಿದ್ದನು. ದಾವೀದನು ಕುಟುಂಬ ಸಹಿತವಾಗಿ ಕರ್ತನನ್ನು ಆರಾಧಿಸುವಂತ ವ್ಯಕ್ತಿಯಾಗಿದ್ದನು. ಯಾಕೆ ಆಶೀರ್ವದಿಸಲ್ಪಟ್ಟಂದ್ರೆ, ದಾವೀದನ ಹೃದಯದಲ್ಲಿ ನಿರಂತರವಾಗಿ ಆರಾಧನೆ ನಡೆಯುತ್ತಾ ಇತ್ತು. ದಾವೀದನ ಹೃದಯದಲ್ಲಿ ನಿರಂತರವಾಗಿ ದೇವರು ಆತನ ಹೃದಯದಲ್ಲಿ ಇದ್ದನು. ದಾವೀದನು ಸದಾಕಾಲ ದೇವರ ಸನ್ನಿಧಿಯಲ್ಲಿ ಇರ್ತಾ ಇದ್ದನು. ದೇವರಿಗೆ ಮೀಸಲಾಗಿರುವಂತ ವ್ಯಕ್ತಿಯಾಗಿದ್ದನು. ದಾವೀದನು ಕೂಡ ಹೇಗೆ ಕಾಣಿಸ್ತಾ ಇದ್ದನು ದೇವರಿಗೆ ಅಂದರೆ, ಒಂದು ಅಂದವಾದ ತೋಟದಲ್ಲಿ, ಸುಂದರವಾದ ತೋಟದಲ್ಲಿ ನೆಡಲ್ಪಟ್ಟಂತ ದ್ರಾಕ್ಷಿಯ ಲತೆಯಂತೆ ದಾವೀದನ ಕುಟುಂಬ ದೇವರಿಗೆ ಕಾಣಿಸ್ತಾ ಇತ್ತು. ದೇವರ ಹಸ್ತದಿಂದ ಯಾವ ಕುಟುಂಬವು ನೆಡಲ್ಪಟ್ಟದೋ ಆ ಬಳ್ಳಿ ವಿಶೇಷವಾಗಿದೆ. ಕರ್ತನಲ್ಲಿ ನನ್ನ ಪ್ರಿಯ ಸೋದರ ಸೋದರಿಯರೇ, ಈ ದಿನ ದೇವರು ಸರ್ವಶಕ್ತನು, ಸೃಷ್ಟಿಕರ್ತನು, ಲೋಕದ ಮೇಲೆ ಒಂದು ಯೋಜನೆ ಇಟ್ಟಿದ್ದಾನೆ. ಅದು ನಿನ್ನ ಮೂಲಕವಾಗಿ, ಸಭೆಯ ಮೂಲಕವಾಗಿ, ನಿನ್ನ ಕುಟುಂಬದ ಮೂಲಕವಾಗಿ ಒಂದು ರಕ್ಷಣಾ ಕಾರ್ಯವನ್ನ ಪ್ರಾರಂಭಿಸಬೇಕು ಹೊಸದಾಗಿ. ಯೇಸು ಕ್ರಿಸ್ತನ ಮೂಲಕವಾಗಿ ಪ್ರಾರಂಭಿಸಿದಂಥ ಆ ರಕ್ಷಣಾ ಕಾರ್ಯವು ಈಗಲೂ ಕೂಡ ನಿನ್ನ ಮೂಲಕವಾಗಿ ಪ್ರಾರಂಭವಾಗಬೇಕಾಗಿದೆ. ದಾವೀದನ ಮೂಲಕವಾಗಿ ಮುಂದೆ ಸಾಗಿದೆ. ಯೇಸು ಕ್ರಿಸ್ತನ ತನ್ನ ಮುಂದೆ ಸಾಗಿಸಿಕೊಂಡು ಹೊರಟಿದ್ದಾನೆ. ಆ ಯೇಸು ಕ್ರಿಸ್ತನ ಮೂಲಕವಾಗಿ, ಶಿಷ್ಯರ ಮೂಲಕವಾಗಿ, ಸಭೆಯ ನಾಯಕರುಗಳ ಮೂಲಕವಾಗಿ ಈ ದಿನ ನಿನ್ನ ಕುಟುಂಬದವರೆಗೂ ಕೂಡ ಬಂದಿದೆ. ಕಾರಣ ನೀನು ಕೂಡ ಆ ಸೈತಾನನ ಮಾಸ್ಟರ್ ಪ್ಲಾನ್ ನ ಒಳಗಡೆ ನೀನು, ನಿನ್ನ ಕುಟುಂಬ, ಮಕ್ಕಳು ಸಿಕ್ಕಿ ಹಾಕಿಕೊಳ್ಳದೆ ಆ ಪ್ಲಾನ್ ನ, ಸೈತಾನನ ಆ ಪ್ಲಾನ್ ನಿಂದ ಹೊರಗಡೆ ಬಂದು ದೇವರ ಆಶೀರ್ವಾದಕ್ಕೆ ಪಾತ್ರನಾಗುವಂತ, ದೇವರನ್ನ ಆರಾಧಿಸುವಂತ, ದೇವರು ಉನ್ನತಿಗೆ ತಂದಂತ ಒಂದು ಕುಟುಂಬವಾಗಿ ನೀನು ಬಾಳಬೇಕೆನ್ನುವಂಥದ್ದೇ ಕರ್ತನ ಚಿತ್ತ. ಪರಲೋಕದ ತಂದೆಯಾದ ದೇವರು ಆ ಎಸ್ತೇರಳ ಮನುಷ್ಯರಲ್ಲಿ ಅದ್ಭುತವಾದಂಥ ಒಂದು ಸಂಗತಿಯನ್ನು ಕೊಡ್ತಾನೆ. ಆ ಎಸ್ತೇರಳ ಉಪವಾಸದ ಪ್ರಾರ್ಥನೆಗಳು, ದೇವರ ರಾಜನ ಸಮ್ಮುಖಕ್ಕೆ ಹೋಗಿ ಹಾಮಾನನೇ ತಾನು ತೋಡಿದ ಗುಂಡಿಯಲ್ಲಿ ತಾನಿಯೇ ತನ್ನ ಪ್ರಾಣವನ್ನು ಕಳೆದುಕೊಳ್ಳುವ ಹಾಗೆ ಮಾಡ್ತಾನೆ. ನೀನು ಪ್ರಾರ್ಥಿಸುವ ವ್ಯಕ್ತಿಯಾದರೆ ಈ 2022ರಲ್ಲಿ ಸೈತಾನನು ಯಾವುದೇ ಮಾಸ್ಟರ್ ಪ್ಲಾನ್ ಮಾಡಿದ್ರು ಕೂಡ, ಈ ನಿನ್ನನ್ನು ಹಾಳು ಮಾಡುವಂತ ಸಂಗತಿಗಳಿದ್ರೂ ಕೂಡ, ನಿನ್ನ ಕಷ್ಟಗಳಿರಬಹುದು, ನಿನ್ನ ಚಿಂತೆಗಳಿರಬಹುದು, ನಿನ್ನ ನಾಶ ಮಾಡುವಂತ ಸಂಗತಿಗಳಿರಬಹುದು, ಕರೋನಾ ಸಮಸ್ಯೆಗಳಿರಬಹುದು, ಕಾಯಿಲೆಗಳಿರಬಹುದು, ನಿನ್ನ ಬಡತನ ಇರಬಹುದು, ನಿನ್ನ ಬಲಹೀನತೆಗಳಿರಬಹುದು, ನಿನಗೆ ಬಂದಿರುವಂತ ಕೇಸ್ಗಳಿರಬಹುದು, ಯಾವುದು ಬಂದರೂ ಕೂಡ ನಿನ್ನನ್ನು ನಾಶ ಮಾಡುವುದಿಲ್ಲ. ನೀನು ಧೈರ್ಯವಾಗಿ ನೀನು ಪ್ರಾರ್ಥಿಸುವಂತ ವ್ಯಕ್ತಿ
ವ್ಯಕ್ತಿಯಾದರೆ, ನೀನು ಪ್ರಾರ್ಥಿಸುವಂತ ಕುಟುಂಬವಾದರೆ, ಪ್ರಾರ್ಥಿಸುವಂತ ಜನಾಂಗವಾದರೆ, ಈ 2022ರಲ್ಲಿ ಕೂಡ 365 ದಿವಸಗಳು ಕೂಡ ಅದ್ಭುತವಾದಂಥ ರೀತಿಯಲ್ಲಿ ಆಶೀರ್ವಾದ ಮಾಡ್ತಾರೆ. ಕರ್ತನೆ ದಾವೀದನೊಂದಿಗಿದ್ದಂತೆ, ಕರ್ತನೆ ಎಸ್ತೇರರೊಂದಿಗಿದ್ದಂತೆಯೇ ನಿನ್ನೊಂದಿಗೆ ಕೂಡ ಇದ್ದು ನಿನ್ನನ್ನು, ನಿನ್ನ ಕುಟುಂಬ ಮಕ್ಕಳನ್ನು, ನಿನ್ನ ಜನಾಂಗವನ್ನ 4 ತಲೆಮಾರುಗಳವರೆಗೆ ಆಶೀರ್ವದಿಸಿ ನೀನು ಕಂಡಂತ ಕನಸು, ಆ ಪರಲೋಕ ರಾಜ್ಯವನ್ನು ಸೇರಬೇಕೆನ್ನುವಂತ ಆ ಕನಸು ನನಸಾಗುವ ಹಾಗೆ ಕರ್ತನು ನಿನ್ನನ್ನು ಆಶೀರ್ವಾದ ಮಾಡ್ತಾನೆ. ಆತನ ಆರಾಧಿಸುವಂತ ಕುಟುಂಬವಾಗಿ ಧನ್ಯರಾಗಿ ಬಾಳುವಂತೆ ಪರಲೋಕದ ತಂದೆಯಾದ ದೇವರು ನಿನ್ನನ್ನು, ನಿನ್ನ ಕುಟುಂಬ ಮಕ್ಕಳನ್ನು ಆಶೀರ್ವದಿಸಲಿ. ಆಮೇಲೆ ಪ್ರಾರ್ಥನೆ ಮಾಡೋಣ. ಪರಲೋಕದ ತಂದೆಯಾದ ದೇವರೇ, ಕೊಟ್ಟಿರ್ತಕ್ಕಂಥ ವಾಕ್ಯಕ್ಕಾಗಿ ಸ್ತೋತ್ರ ದೇವ. ಹೌದು ದೇವ, ಈ ಲೋಕದಲ್ಲಿ ನಮ್ಮನ್ನು ಇಟ್ಟಿದ್ದೆ, ನೋಡದೆ ನಂಬಿದವನು ಧನ್ಯನೆಂಬುದಾಗಿ ಹೇಳಿದಂತೆ ಈ ಕಾಲದಲ್ಲಿ ನಾವು ಯಾರು ನಿನ್ನನ್ನು ನೋಡಲಿಲ್ಲ. ನಿನ್ನ ವಾಕ್ಯಗಳ ಮೂಲಕವಾಗಿ ನಾವು ನಂಬಿದ್ದೇವೆ ದೇವ. ನಂಬಿದ್ದರಿಂದ ನಮ್ಮನ್ನು ನೀನು ಆರಿಸಿಕೊಂಡಿದ್ದಿ, ಹೆಸರಿದ್ದಿದ್ದಿ, ಕರೆದಿದ್ದಿ, ಈ ಲೋಕದಲ್ಲಿ ನಮ್ಮನ್ನು ಇಟ್ಟಿದ್ದಿ, ಕುಟುಂಬಗಳನ್ನಾಗಿ ಮಾಡಿದ್ದಿ, ನಿನ್ನನ್ನು ಆರಾಧಿಸುವಂತ ಜನಾಂಗವನ್ನಾಗಿ ಮಾಡಿದ್ದಕ್ಕಾಗಿ ಸ್ತೋತ್ರ. ಆ ಜನಾಂಗದ ಮೂಲಕವಾಗಿ ಯಾವ ನಿರೀಕ್ಷೆಯನ್ನು ನೀನು ಇಟ್ಟುಕೊಂಡಿದೆಯೋ ಆ ನಿರೀಕ್ಷೆಯ ಗುರಿಯನ್ನ ಸಾಧಿಸಲು ಪರಿಶುದ್ಧಾತ್ಮನನ್ನ ವಾಕ್ಯ ಕೇಳಿದಂಥ ಪ್ರತಿಯೊಬ್ಬರಿಗೆ ಅನುಗ್ರಹಿಸಿ ಆತ್ಮನ ಬಲವನ್ನು ಹೊಂದಿಕೊಳ್ಳುವಂತೆ ಪರಿಶುದ್ಧಾತ್ಮನನ್ನ ಎಲ್ಲರಿಗೂ ಒದಗಿಸಿಕೊಡಬೇಕಾಗಿ, ಎಲ್ಲರ ಮನೆಗಳಲ್ಲಿ ಆತ್ಮನ ಕಾರ್ಯಗಳನ್ನು ನಡೆಸಬೇಕಾಗಿ, ಅದ್ಭುತ ಕಾರ್ಯಗಳನ್ನು ನಡೆಸಬೇಕಾಗಿ, ಸೂಚಕ ಕಾರ್ಯಗಳನ್ನು ನಡೆಸಬೇಕಾಗಿ, ಯಾರ್ಯಾರು ಬಂಧನಗಳ ಸೈತಾನನ ಬಂಧನಗಳಲ್ಲಿ ಸೈತಾನನ ಮಾಸ್ಟರ್ ಯೋಜನೆಗಳಿಗೆ ಬಲಿಯಾಗಿದ್ದಾರೋ ಯೇಸುವಿನ ನಾಮದಲ್ಲಿ ಅವರಿಗೆ ಬಿಡುಗಡೆ ಉಂಟಾಗಿ ಪರಲೋಕದ ತಂದೆಯಾದ ದೇವರೇ ನಿನ್ನನ್ನು ಆರಾಧಿಸಿ ನಿನ್ನ ಆಶೀರ್ವಾದಗಳಿಗೆ ಪಾತ್ರರಾಗಿ ಜೀವವೆಂಬ ಜಯಮಾಲೆಯನ್ನು ಹೊಂದಿಕೊಳ್ಳುವ ಆಶೀರ್ವಾದವನ್ನು ಒದಗಿಸಿಕೊಡಬೇಕಾಗಿ ಯೇಸುವಿನ ಪರಿಶುದ್ಧವುಳ್ಳ ನಾಮದಲ್ಲಿ ಒಂದೇ ವಿನಯವಾಗಿ ಬೇಡಿ ಹೊಂದದೇವೆ ತಂದೆಯೇ. ಆಮೆನ್. ದೇವರ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ಕರ್ತನ ಸನ್ನಿಧಿಯಲ್ಲಿ ಕುಟುಂಬವಾಗಿ ಕೂಡಿ ಬಂದಿರುವಂತಹ ನಾವೆಲ್ಲರೂ ಕಾಣಿಕೆಗಳನ್ನು ಸಮರ್ಪಿಸಿದ್ದೇವೆ. ಸಂತೋಷಪೂರ್ವಕವಾಗಿ ಕರ್ತನ ಸನ್ನಿಧಿಯಲ್ಲಿ ಸಮರ್ಪಣೆ ಮಾಡುವಾಗ ದೇವರ ನಾಮಕ್ಕೆ ಸ್ತೋತ್ರ. ಪರಲೋಕದ ತಂದೆಯಾದ ದೇವರು ಈ ದಿನ ಈ ಲಾಕ್ಡೌನ್ಗಳ ಮೂಲಕವಾಗಿ ನಿನ್ನ ಮನೆಯನ್ನ ತನ್ನ ಸನ್ನಿಧಾನವನ್ನಾಗಿ ಮಾಡಿಕೊಂಡಿದ್ದಾನೆ. ಕರ್ತನ ನಾಮಕ್ಕೆ ಸ್ತೋತ್ರ. ಪ್ರೈಸ್ ದಿ ಲಾರ್ಡ್. ಕರ್ತನು ನಿಮ್ಮ ಮನೆಗಳನ್ನು ಕೂಡ ತನ್ನ ಹತೋಟಿಗೆ ತೆಗೆದುಕೊಂಡು ತಾನು ಇಳಿದು ಬರುವಂತ ಸ್ಥಳವನ್ನಾಗಿ ಮಾಡಿದ್ದಕ್ಕಾಗಿ ಸ್ತೋತ್ರ. ಆತನು ನಿನ್ನ ಮನೆಯಲ್ಲಿರುವುದರಿಂದ, ಆತನ ವಾಕ್ಯಗಳು ನಿನ್ನ ಮನೆಯಲ್ಲಿ ಬಂದಿರುವುದರಿಂದ ಕರ್ತನಲ್ಲಿ ನನ್ನ ಪ್ರಿಯ ಸೋದರ ಸೋದರಿಯರೇ, ಹೃತ್ಪೂರ್ವಕವಾಗಿ ಈಗಾಗಲೇ ನಿಮ್ಮೆಲ್ಲರಿಗೆ ಈ ಕಾಣಿಕೆಯ ಬಾಕ್ಸ್ಗಳನ್ನು ಕೊಟ್ಟಿದ್ದೇವೆ. ನೀವು ಪ್ರಾರ್ಥನಾ ಪೂರ್ವಕವಾಗಿ ಈ ಕಾಣಿಕೆಯ ಬಾಕ್ಸ್ಗಳಲ್ಲಿ ನಿಮ್ಮ ಕಾಣಿಕೆಗಳನ್ನು ಸಮರ್ಪಣೆ ಮಾಡಲು ಕೇಳಿಕೊಳ್ಳುತ್ತೇವೆ. ಈ ಸಂದರ್ಭದಲ್ಲಿ ಸಮರ್ಪಿಸಲ್ಪಟ್ಟಂತ ಕಾಣಿಕೆಗಳಿಗಾಗಿ ಪ್ರಾರ್ಥನೆ ಮಾಡಿ ದೇವರ ಆಶೀರ್ವಾದವನ್ನ ಹೊಂದಿಕೊಳ್ಳೋಣ. ಪ್ರಾರ್ಥನೆ ಮಾಡೋಣ. ಎಲ್ಲ ಒಳ್ಳೆಯ ದಾನಗಳಿಗೆ ಮೂಲ ಕಾರಣ ಆಗಿರುವಂತ ನಮ್ಮ ಪರಲೋಕದ ತಂದೆಯಾದ ದೇವರೇ, ನಿನ್ನನ್ನು ವಂದಿಸುತ್ತಾರೆ. ತಂದೆ, ಮಗ, ಪರಿಶುದ್ಧಾತ್ಮನೇ, ವಾಕ್ಯ ಕೇಳಿರುವಂತ ಎಲ್ಲ ಕುಟುಂಬ ಮಕ್ಕಳನ್ನು ನೀನು ಆಶೀರ್ವಾದ ಮಾಡಿದ್ದಕ್ಕಾಗಿ ಸ್ತೋತ್ರ. ಎಲ್ಲರ ಮನೆಗಳಲ್ಲಿ ನೀನು ಬಂದು ನೆಲೆಸಿದ್ದಕ್ಕಾಗಿ ಸ್ತೋತ್ರ. ನೀನು ಈ ಮನೆಗಳನ್ನ ನಿನ್ನ ಸನ್ನಿಧಾನವನ್ನಾಗಿ ಆರಿಸಿಕೊಳ್ಳುವುದಕ್ಕಾಗಿ ಸ್ತೋತ್ರ. ಪರಲೋಕದ ತಂದೆಯಾದ ದೇವರೇ, ಪ್ರತಿ ಕೋಣೆಗಳನ್ನ, ಪ್ರತಿ ಸ್ಥಳಗಳನ್ನ ಆಶೀರ್ವದಿಸು. ಮನೆಯ ಸುತ್ತಲೂ ದೇವದೂತರನ್ನ ಕಾವಲಾಗಿರಿಸಲಿಕ್ಕಾಗಿ ಸ್ತೋತ್ರ. ವಿಶೇಷವಾದಂಥ ರಕ್ಷಣೆಯನ್ನ ಒದಗಿಸಿಕೊಡು. ಪರಲೋಕದ ತಂದೆಯಾದ ದೇವರೇ, ಸಮರ್ಪಿಸಲ್ಪಟ್ಟಂತೆ ಕಾಣಿಕೆಯು ಯಾವ ಕೆಲಸಕ್ಕಾಗಿ ಉಪಯೋಗಿಸಲ್ಪಡುತ್ತದೆಯೋ ಆ ಕೆಲಸವನ್ನು 30-60-100ರಷ್ಟು ಫಲಫಲಿಸುವ ಹಾಗೆ ಆಶೀರ್ವಾದ ಮಾಡು. ಪ್ರಾಮುಖ್ಯವಾಗಿ ದೇವ, ಈ ಸಂದರ್ಭದಲ್ಲಿ ಕಾಣಿಕೆಗಳನ್ನು ಕೊಟ್ಟಿರುವಂತಹ ಪ್ರತಿ ಕುಟುಂಬಗಳ ಮನೆಗಳನ್ನ ನೀನು ಶಾಂತಿ ಸಮಾಧಾನದಿಂದಲೂ ತುಂಬಿಸು. ಅನ್ನಪಾನಗಳನ್ನು ಆಶೀರ್ವದಿಸು. ನಿತ್ಯ ಸೌಭಾಗ್ಯವಿರಲಿ. ಹಸಿರು ಹುಲ್ಲುಗಾವಲುಗಳಲ್ಲಿ ಈ ಕುಟುಂಬವನ್ನು ನಡೆಸು. ಪ್ರತಿಯೊಬ್ಬರ ಹೃದಯಗಳಲ್ಲಿ, ಕುಟುಂಬಗಳಲ್ಲಿ ನಿನ್ನ ಶಾಂತಿ ಸಮಾಧಾನವನ್ನು ನೀಡಿ ನಿನ್ನನ್ನು ಆರಾಧಿಸುವಂತ ಯಹೂದ ಕುಟುಂಬದ ಆ
ಆ ಶ್ರೇಷ್ಠತೆಯನ್ನ, ಕರ್ತನು ಮೆಚ್ಚಿದಂತ ಆ ಶ್ರೇಷ್ಠತೆಯನ್ನ, ಅಭಾಗ್ಯಕರವಾದಂಥ ಜೀವಿತವನ್ನ ಈ ದಿನದಲ್ಲಿ ರಕ್ಷಣೆಯ ಮಾರ್ಗದಲ್ಲಿ ಸ್ವಾಮಿ ನಿಂತಿರುವಂತ ನಿನ್ನ ಮಕ್ಕಳಾಗಿರುವಂತ ಈ ಕುಟುಂಬಗಳನ್ನು ಕೂಡ, ನಿನ್ನ ಮಕ್ಕಳನ್ನು ಕೂಡ ನೀನು ಆಶೀರ್ವಾದ ಮಾಡೆಂದು ಪ್ರಾರ್ಥಿಸುತ್ತಾರೆ. ಕೊನೆಗೆ ಸ್ವಾಮಿ ನೀನು ನಮ್ಮ ಮುಂದಿಟ್ಟಿರುವಂತಹ ಗುರಿಯನ್ನ ಸಾಧಿಸಲು ಪರಿಶುದ್ಧಾತ್ಮನ ವರಗಳಿಂದ ತುಂಬಿಸು. ಈ ಕಾಣಿಕೆ ಯಾವ ಕೆಲಸಕ್ಕಾಗಿ ಉಪಯೋಗಿಸಲ್ಪಡುತ್ತದೆಯೋ ಆ ಕೆಲಸವನ್ನು 30-60 ಫಲಪಡಿಸುವ ಹಾಗೆ ಆಶೀರ್ವಾದ ಮಾಡೆಂದು ಮತ್ತು ಪ್ರತಿಯೊಂದು ಕುಟುಂಬದಲ್ಲಿ ಸಮೃದ್ಧಿ, ಅಭಿವೃದ್ಧಿ, ಸಂತೃಪ್ತಿಯನ್ನ ಒದಗಿಸಿಕೊಡು. ಈ ಕರೋನಾ ಸಮಸ್ಯೆಗಳಿಂದ ಪಾರು ಮಾಡು ಮತ್ತು ಬಡತನ, ಕಣ್ಣೀರು, ಚಿಂತೆಗಳಲ್ಲಿ ಒಳಗಾದವರ ಕಣ್ಣೀರುಗಳನ್ನು ಕೂಡ ಒರೆಸು. ನೀನೇ ಪ್ರತಿ ಕುಟುಂಬದ ಸಭೆಯ ರಾಜನಾಗಿ ಯೇಸುವಿನ ನಿವ್ವಳ ನಾಮದಲ್ಲಿ ಒಂದೇ ವಿನಯವಾಗಿ ಬೇಡಿ ಹೊಂದುತ್ತೇವೆ ತಂದೆಯೇ, ಆಮೆನ್. ದೇವರ ಆಶೀರ್ವಾದವನ್ನು ಹೊಂದಿಕೊಳ್ಳೋಣ. ನಮ್ಮ ಕರ್ತನಾಗಿರುವ ಯೇಸು ಕ್ರಿಸ್ತನ ಕೃಪೆಯು, ತಂದೆಯಾದ ದೇವರ ಪ್ರೀತಿಯು, ಪರಿಶುದ್ಧಾತ್ಮನ ಅಮೂಲ್ಯತೆ, ನಡೆಸುವಿಕೆ, ಶಾಂತಿ, ಸಮಾಧಾನ ನಿರಂತರವಾಗಿ ನಿಮ್ಮೆಲ್ಲರ ಸಂಗಡ ನೆಲೆಯಾಗಿರಲಿ ಕರ್ತನೆ.